Madam. ಓಕೆ, ಗುಡ್ ಮಾರ್ನಿಂಗ್ ಟು ಆಲ್ ಪಾರ್ಟಿಸಿಪೆಂಟ್ಸ್. ಇವತ್ತಿನ ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಸರ್, ಅವರ್ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್ ಅಲ್ವಾ ಕರೆಕ್ಟ್ ಸಬ್ಜೆಕ್ಟ್? ಓಕೆ, ಹಾ. ಇವತ್ತಿನ ಸಬ್ಜೆಕ್ಟ್ ಬಂದ್ಬಿಟ್ಟು ಅವರ್ ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ಅದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ನಮ್ಮ ಗುರುಗಳಾದಂತಹ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಹಾಗೂ ನಮ್ಮೆಲ್ಲರ ಮೆಂಟರ್, ಟ್ರೈನರ್, ವೆರಿ ಗುಡ್ ಮೋಟಿವೇಟರ್ ಹಾಗೂ ಸಾಕಷ್ಟು ಸಾಧನೆಯನ್ನು ಮಾಡಿರುವಂತವರು, DXN ಸಾಧಕ ಪ್ರಶಸ್ತಿ ವಿಜೇತ, ಆರ್ಯಭಟ ಪ್ರಶಸ್ತಿ ವಿಜೇತ, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ನಿಂದ ಕೂಡ ಅವರು ಸನ್ಮಾನಗಳು, DXN ನಿಂದ 22 ಬಾರಿ ವಿದೇಶ ಪ್ರವಾಸ, ಎಲ್ಲ ಸಾಧನೆಯನ್ನು ಮಾಡಿರುವವರು ಪ್ರತಿದಿನ ನಮ್ಗೆ ಈ ಒಂದು ಬಿಸ್ನೆಸ್ ನ ಬಗ್ಗೆ ನಾಲೆಜ್ ಅನ್ನ, ಈ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತೇನೆ. Okay, thank you madam, thank you very much. Okay, once again good morning for all. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ಸಬ್ಜೆಕ್ಟ್ ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ಯಾರಿಗೆಲ್ಲ ಗೊತ್ತಿದೆ ಬಾಡಿಗಿಂತ ಮಿಗಿಲಾದ ಒಂದು ಡಾಕ್ಟ್ರೇ ಇಲ್ಲ ಅಂತ ಒಂದು ಡಾಕ್ಟರ್ ದೇವರು ನಮ್ಗೆ ಕೊಟ್ಟಿದ್ದಾರೆ. ಆದ್ರಿಂದ ದೇವರಿಗೆ ನಾವು ಯಾವಾಗ್ಲೂ ಎಷ್ಟು ವಂದನೆಗಳನ್ನು ಸಲ್ಲಿಸಿದ್ರು ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಸಬ್ಜೆಕ್ಟ್ ಯಾವ ರೀತಿ ನಾವು ಆರೋಗ್ಯವಾಗಿರ್ಬೋದು. ತುಂಬಾ ಜನರಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಯಾಕೆಂತ ಹೇಳಿದ್ರೆ ನಮ್ಗೆ ಹುಷಾರಿಲ್ಲ ಅಂದ್ರೆ ಕೂಡಲೇ ಇಮಿಡಿಯೇಟ್ ಡಾಕ್ಟರ್ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್. ಹೆಲ್ದಿ ಬೇರೆ, ಅನ್ಹೆಲ್ದಿ ಬೇರೆ, ಡಿಸೀಸ್ ಬೇರೆ. ಹೆಲ್ದಿ ಬೇರೆ, ಅನ್ಹೆಲ್ದಿ ಬೇರೆ, ಡಿಸೀಸ್ ಬೇರೆ. ನೀವು ಹೆಲ್ದಿ ಆಗಿರ್ತೀರಿ, ಇದಕ್ಕಿದ್ದಾಗೆ ತಲೆ ಸುತ್ತ ಬಂದ್ಬಿಟ್ರೆ ಇಮಿಡಿಯೇಟ್ ನೀವು ಅನ್ಹೆಲ್ದಿಗೆ ಹೋಗ್ತೀರಿ. ಇಟ್ ಇಸ್ ನಾಟ್ ಎ ಡಿಸೀಸ್. ಇದಕ್ಕಿದ್ದಾಗೆ ಹೊಟ್ಟೆಯಲ್ಲಿ ನೋವು ಕಾಣಿಸ್ಬೋದು ನಿಮ್ಗೆ, ಇಟ್ ಇಸ್ ನಾಟ್ ಎ ಡಿಸೀಸ್. ಹೆಲ್ದಿ, ಅನ್ಹೆಲ್ದಿ ಎಲ್ಲೋ ಸ್ವಲ್ಪ ನಿಮ್ಮ ಬಾಡಿಯಲ್ಲಿ ವೇರಿಯೇಷನ್ ಆಗಿದೆ, ಎಲ್ಲೋ ಸ್ವಲ್ಪ ಬಾಡಿಯಲ್ಲಿ ಚೇಂಜಸ್ ಆಗಿದೆ. ಅದು ನಿಮ್ಗೆ ಫುಡ್ ಇರ್ಬೋದು, ಅಥವಾ ನೀವು ತಗೊಳ್ಳುವ ಗಾಳಿ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಥಿಂಗ್ಸ್ ಇರ್ಬೋದು, ಎನ್ವಿರಾನ್ಮೆಂಟ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿರ್ತದೆ. ಅದರಿಂದ ನಮ್ಗೆ ಅದು ಪ್ರಾಬ್ಲಮ್ ಆಗಿರ್ತದೆ. ಅದಕ್ಕೆ ಇಮಿಡಿಯೇಟು ಡಾಕ್ಟ್ರು, ಡ್ರಗ್ಗು, ಡಿಸೀಸು ಹೋಗ್ಬಾರ್ದು. ಸೊ ಥಿಂಕ್ ಮಾಡ್ಬೇಕು ಯಾಕೆ ಆಗಿದೆ ಅಂತ. ಥಿಂಕ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಇವತ್ತು ನೋಡಿ ಎಷ್ಟು ಜನರಿಗೆ ಇದ್ದಕ್ಕಿದ್ದಾಗೆ ಪ್ರಾಬ್ಲಮ್ಗಳಾಗ್ತದೆ. ಡೈಲಿ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು, ಇಲ್ಲಿ ಬ್ರೈನ್ ಹೆಮರೇಜ್ ಆಯ್ತು, ಅಲ್ಲಿ ಲಿವರ್ ಫೇಲ್ಯೂರ್ ಆಯ್ತು. ಇದಕ್ಕಿದ್ದಾಗೆ ಹೇಗೆ ಸಡನ್ ಆಗಿರ್ತದೆ, ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ಯಾವುದು ಓವರ್ ನೈಟ್ ಅಲ್ಲಿ ಆಗಿರೋದಿಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಸೊ ಹಾಗಾಗಿ ನಾವು ಇದನ್ನ ತಿಳ್ಕೊಂಡ್ರೆ ನಾವು ಫಸ್ಟ್ ಆರೋಗ್ಯ ಏನ್ ತಿಳ್ಕೊಬೇಕು, ಅನಾರೋಗ್ಯ ತಿಳ್ಕೊಬೇಕು, ಆಮೇಲೆ ಕಾಯಿಲೆ, ಡ್ರಗ್ಗು, ಡಾಕ್ಟ್ರು, ಡಿಸೀಸು ಇದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ. So okay, we will continue the ಇವತ್ತಿನ ಸಬ್ಜೆಕ್ಟ್. ವಿ ಆರ್ ಲಿವಿಂಗ್ ಇನ್ ಎ ವರ್ಲ್ಡ್ ಆಫ್ ಯಾವುದು? ಹರಿ, ವರಿ ಅಂಡ್ ಕರಿ. ಇದರಲ್ಲಿ ನಾವು ಇದೀವಿ, ಓಡ್ತಾ ಇದೀವಿ, ಮಾಡ್ತಾ ಇದೀವಿ, ಟೆನ್ಷನ್ ತಗೊಳ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ಟೋಟಲಿ ಹರಿ, ವರಿ ಅಂಡ್ ಕರಿ ಒಳಗಡೆ ಹೋಗ್ಬಿಟ್ಟಿದೀವಿ. ನಾವ್ಯಾರು, ನಮ್ಮ ದೇಹ ಏನು, ನಮ್ಮ ಮನಸ್ಸೇನು, ಅದನ್ನ ಬಿಟ್ಬಿಟ್ಟಿದೀವಿ ನಾವು ಈ ಹರಿ, ವರಿ, ಕರಿಯಿಂದಾಗಿ. ಹರಿ ಅಂದ್ರೆ ಗಡಿಬಿಡಿ, ಯಾವುದಕ್ಕೂ ನಮ್ಗೆ ಟೈಮ್ ಇಲ್ಲ. ಎನಿ ಟೈಮ್ ನೋಡಿ ನಾವು ಬಿಸಿ ಆಗಿರ್ತೀವಿ. ಭಗವಂತ ನಮ್ಗೆ 24 ಗಂಟೆಯನ್ನ ಕೊಟ್ಟರು ಕೂಡ ಅದನ್ನ ಸರಿಯಾದ ನಾವು ವ್ಯವಸ್ಥೆ ಮಾಡದೆ ಯಾವಾಗ್ಲೂ ಹರಿಯಲ್ಲಿ, ಗಡಿಬಿಡಿಯಲ್ಲಿ ಇರ್ತೀವಿ. ಅದರಿಂದಾಗಿ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾವಾಗ ನೋಡಿ ನಮ್ಗೆ ಆಕಾಶವೇ ನಮ್ ತಲೆ ಮೇಲೆ ಬಿದ್ದ ಹಾಗೆ, ಅಷ್ಟು ವರಿಯಲ್ಲಿರ್ತೀವಿ, ಅಷ್ಟು ಟೆನ್ಷನ್ ಅಲ್ಲಿ ಇರ್ತೀವಿ. ಇವತ್ತು ಏನು ಒಂದು ಆಫೀಸ್ ಓಪನ್ ಮಾಡದಿದ್ರೆ, ಅಥವಾ ನಮ್ಮ ಕೆಲಸಕ್ಕೆ ಹೋಗದಿದ್ರೆ ಏನೋ ಒಂದು ದೊಡ್ಡ ಗಂಡಾಂತರನೇ ಆಗ್ತದೆ, ಭೂಕಂಪ ಆಗ್ತದೆ. ಆ ರೀತಿಯಲ್ಲಿ ನಾವು ಥಿಂಕ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ವರಿ ಅಂಡ್ ಕರಿ. ಯಾಕೆಂದ್ರೆ ಹರಿ, ವರಿಯಿಂದಾಗಿ ಏನಾಗಿದೆ ಅಂದ್ರೆ ನಮ್ಗೆ ಏನು ತಿನ್ಲಿಕ್ಕೂ ಟೈಮ್ ಇಲ್ಲ, ಅಥವಾ
ಅದನ್ನ ಹೇಗೆ ಕುತ್ಕೊಳ್ತಿನ್ನೋದು ನಿಂತ್ಕೊಳ್ತಿನ್ನೋದು ರಾಸಿ ನಾವು ಎಲ್ಲಿ ಏನ್ ಸಿಗ್ತದೋ ಅದನ್ನ ನಾವು ತಿಂತಾ ಇದೀವಿ. ಈ ಹರಿ ವರಿ ಅಂಡ್ ಕರಿಯಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ವಿ ಗೆಟ್ ಬರಿಡ್. ಇದೇ ಕಾರಣ, ಮೇನ್ ಕಾರಣ ನೋಡಿ. ನಾವು ಏನು ಅನ್ಹೆಲ್ದಿ ಆಗ್ತೀವಿ, ಏನು ಡಿಸೀಸಿಗೆ ಹೋಗ್ತಾ ಇದ್ದೀವಿ, ಏನು ಬರೀಡ್ ಆಗ್ತಾ ಇದ್ದೀವಿ, ಇದಕ್ಕೆ ಕಾರಣನೇ ಹರಿ ವರಿ ಅಂಡ್ ಕರಿ. ಸೊ ಇದರಿಂದ ನಾವು ಯಾವಾಗ ಕರೆಕ್ಟ್ ಆಗ್ತೀವೋ ಆವಾಗ ನಾವು ಆರಾಮ್ ಜೀವನವನ್ನ ಸಾಗಿಸಬಹುದಾಗಿದೆ. 91% of the people awake at night are worrying about health and money. ಎಷ್ಟು ಪರ್ಸೆಂಟ್ ಇದ್ದಾರೆ? 91%. ಅದಕ್ಕೆ ನಾವೀಗ 9% ಜನ ಇಲ್ಲಿ ಇದ್ದೀವಿ ನೋಡಿ. ಸ್ವಲ್ಪ ಆದ್ರೂ ಮೈಂಡ್ ಓಪನ್ ಮಾಡಿದ್ವಿ. ಇನ್ನು 91% ಜನ ಮಲ್ಕೊಂಡೇ ಇದ್ದಾರೆ. ನೀವು ಏನು ಕಳಿಸಿದ್ರಿ, ವಾಟ್ಸಪ್ ಅಲ್ಲಿ ಕಳಿಸ್ತೀರಿ, ಫೋನ್ ಮಾಡಿ ಹೇಳ್ತೀರಿ, ಆದ್ರೂ ಅವರು ಹೇಳುವುದಿಲ್ಲ. ಈಗ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು, ಅವರು ಹಾಗೆ 8 ಗಂಟೆಗೆ ಹೇಳ್ತಾ ಇದ್ರಂತ. ಅವ್ರು ಯಾಕೆ 5 ಗಂಟೆಗೆ ಹೇಗೆ ಚೇಂಜ್ ಮಾಡ್ಕೊಂಡ್ರು ಅಂತ, ಚೇಂಜ್ ಮಾಡಿದ ನಂತರ ಯಾವ ರೀತಿ ಸಕ್ಸಸ್ ಅವರಿಗೆ ಬಂತು ಅಂತ. ಸೊ ಹಾಗಾಗಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಜನರಿಗೆ ಅಭ್ಯಾಸ ಆಗಿ ಹೋಗಿರ್ತದೆ. ಅಷ್ಟು ಸುಲಭದಲ್ಲಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವೇಕ್ ಅಟ್ ನೈಟ್ ಆರ್ ವರಿಂಗ್ ಅಂದ್ರೆ ನಿದ್ರೆ ಬರುದಿಲ್ಲ. ತುಂಬಾ ಜನರಿಗೆ ಈ ಟೆನ್ಷನ್ ಇಂದಾಗಿ, ಹೆಲ್ತ್ ಇಂದಾಗಿ ಅಥವಾ ಹಣದ ತೊಂದರೆಯಿಂದಾಗಿ ನಿದ್ರೆನೇ ಬರುದಿಲ್ಲ. ಸೊ ನನಗೂ ಒಂದು 25 ವರ್ಷದಿಂದ ಈ ಪ್ರಾಬ್ಲಮ್ ಇತ್ತು. ನನಗೂ ಕೂಡ ನಿದ್ರೆ ಬರ್ತಾ ಇರ್ಲಿಲ್ಲ. ಬಟ್ ಅದರಿಂದ ನಾನು ಹೊರಗೆ ಬಂದೆ ನೋಡಿ. ಸೊ ನೀವು ಕೂಡ, ಪ್ರತಿಯೊಬ್ರು ಕೂಡ ಹೊರಗೆ ಬರ್ಲಿಕ್ಕೆ ಆಗ್ತದೆ, ನೀವು ಅದ್ರ ಬಗ್ಗೆ ಚೇಂಜಸ್ ಆಗ್ಲಿಕ್ಕೆ ರೆಡಿ ಇದ್ರೆ ಅಷ್ಟೇ. ಸೊ ಇನ್ ದ ಇನಿಷಿಯಲ್ ಇಯರ್ಸ್ ಆಫ್ ಅವರ್ ಲೈಫ್ ವಿ ಫರ್ಗೆಟ್ ಅವರ್ ಹೆಲ್ತ್ ವೈಲ್ ಗೋಯಿಂಗ್ ಆಫ್ಟರ್ ವೆಲ್ತ್. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಜನ ನಾವು ಹುಟ್ಟಿರೋದೇ ದುಡಿಲಿಕ್ಕೆ, ನಾವು ಹುಟ್ಟಿರೋದೇ ಸಂಪಾದನೆ ಮಾಡ್ಲಿಕ್ಕೆ, ನಾವಿರೋದೇ ಸಂಪಾದನೆ ಮಾಡ್ಲಿಕ್ಕೆ, ಹಣ ಗಳಿಸ್ಲಿಕ್ಕೆ, ಬಿಲ್ಡಿಂಗ್ ಕಟ್ಲಿಕ್ಕೆ, ಅದ್ರೆ ಹಿಂದೆನೆ ಇರ್ತೀವಿ. ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಫಾರಿನಿಗೆ ಹೋಗ್ಲಿಕ್ಕೆ. ಎಷ್ಟೋ ಜನ, ಅದರಲ್ಲಿ ಒಬ್ರು ನಮ್ಮ ರಾಕೇಶ್ ಜುಂಜುನ್ವಾಲ ಅವರು ಫೈನಲಿ ಅದನ್ನ ಹೇಳಿದ್ರು, ಆ ಮಾತನ್ನ ಹೇಳ್ಬಿಟ್ರು. ಕೋಟಿ 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 ಗಟ್ಲೆ ಹಣ ಸಂಪಾದನೆ ಮಾಡಿದ್ರು ಕೂಡ ಆ ಹಣದ ಹಿಂದೆನೆ ಹೋಗ್ಬಿಟ್ರು. ಅವರ ಅರ್ಧ ಅಂದ್ರೆ 50 ವರ್ಷದವರೆಗೂ ಅದರಲ್ಲೇ ಇದ್ರು. ಅದರ ನಂತರ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಅವರಿಗೆ ಗೊತ್ತಾಯ್ತು, ನಾನು ಹೆಲ್ತ್ ಅನ್ನ ಬಿಟ್ಟು ಓನ್ಲಿ ವೆಲ್ತ್ ಹಿಂದೆ ಓಡಿದೆ ಅಂತ. ಸೊ ಆವಾಗ ಜ್ಞಾನ ಆಗೋದಾದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಆರೋಗ್ಯದ ಒಟ್ಟಿಗೆ ಐಶ್ವರ್ಯವನ್ನು ಸಂಪಾದನೆ ಮಾಡ್ಬೇಕು. ಆರೋಗ್ಯವನ್ನು ಯಾವಾಗ್ಲೂ ನೆಗ್ಲೆಕ್ಟ್ ಮಾಡಬಾರ್ದು ನಾವು. ಸೊ ಜನ ನೆಗ್ಲೆಕ್ಟ್ ಮಾಡೋದು ಹೋಗ್ಲಿ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮರ್ತೇ ಬಿಟ್ಟಿರ್ತಾರಂತ. ತೊಂದ್ರೆ ಇಲ್ಲ, ನಡೀತದಂತ. ತೊಂದ್ರೆ ಇಲ್ಲ, ಏನೋ ಹೆಚ್ಚು ಕಮ್ಮಿ ನಡೀತದೆ, ಏನ್ ತೊಂದ್ರೆ ಇಲ್ಲ ಅಂತ. ಆ ರೀತಿಯಲ್ಲಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರೆ. ನಮ್ಮ ಬಾಡಿಯನ್ನ ಆ ತರದಲ್ಲಿ ಅವರು ಯೂಸ್ ಮಾಡ್ಕೊಳ್ತಾರೆ. ಇನ್ ದ ಲೇಟರ್ ಇಯರ್ಸ್ ಆಫ್ ಅವರ್ ಲೈಫ್ ವಿ ಸ್ಪೆಂಡ್ ಅವರ್ ವೆಲ್ತ್ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ಸಾಧಾರಣ 40-45 ಗೊತ್ತಾಗ್ಬಿಡ್ತದೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತದೆ ಒನ್ ಬೈ ಒನ್. ಅವಾಗ ಏನಾಗ್ತದೆ ಅಂದ್ರೆ, ಏನೆಲ್ಲ ನೀವು ದುಡ್ದಿರ್ತೀರಿ, ಬ್ಯಾಂಕಲ್ಲಿ ಹಾಕಿರ್ತೀರಿ ಅಥವಾ ಸೇವಿಂಗ್ಸ್ ಮಾಡಿರ್ತೀರಿ ನಮ್ಮ ಎಂಡಿಗೆ ಬೇಕು ಅಂತ, ಅದನ್ನೆಲ್ಲ ನೀವು ಇವತ್ತಿನ ಆರೋಗ್ಯದ, ನಿಮ್ಗೆ ಗೊತ್ತಿದೆ ಹಾಸ್ಪಿಟ್ಲಿಗೆ ಹೋದ್ರೆ ಏನು ಚಾರ್ಜ್ ಆಗ್ತದೆ, ಮೆಡಿಸಿನ್ಸ್ ಏನ್ ಚಾರ್ಜ್ ಮಾಡ್ತಾರೆ, ಸರ್ವಿಸ್ ಏನ್ ಚಾರ್ಜ್ ಆಗ್ತದೆ, ಅದು ನಾನು ಬಿಡಿಸಿ ಹೇಳ್ಬೇಕಂತಿಲ್ಲ. ಅದೆಲ್ಲ ಹಣ ನೀರು ಖರ್ಚಾದಾಗೆ ಖರ್ಚು ಮಾಡ್ಬಿಡ್ತೀರ ಆರೋಗ್ಯಕ್ಕೋಸ್ಕರ. ಸೊ ಬೇರೆ ದಾರಿ ಇರುವುದಿಲ್ಲ, ಆ ತರ ಆಗೋಗ್ತದೆ. ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಇಲ್ಲಿ ನೋಡಿ ಇದು. ಸೊ ಇದರಲ್ಲಿ ನಮ್ಗೆ ಲೈಫ್ ಸ್ಟೈಲ್ ಅಂತ ಕೊಟ್ಟಿದ್ದಾರೆ. ಲೈಫ್ ಸ್ಟೈಲ್, ಓನ್ಲಿ ಸ್ಟೈಲ್, ನೋ ಲೈಫ್. ಲೈಫ್ ಸ್ಟೈಲ್ ಹ್ಯಾಸ್ ಬಿಕಮ್ ದ ನಂಬರ್ 1 ಕಿಲ್ಲರ್ ಇನ್ ದಿಸ್ ಡೇಸ್ ಅಂತ ಕಾಣ್ತದೆ. ಸೊ ಆ ರೀತಿಯಲ್ಲಿ ಲೈಫ್ ಇನ್ ದ ವರ್ಲ್ಡ್ ಅಂತ ಆಗಿದೆ. ಲೈಫ್ ಸ್ಟೈಲ್ ಹ್ಯಾಸ್ ಬಿಕಮ್ ದ ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್. ಸ್ವಲ್ಪ ನಾವು ಈಗ ಯೋಚನೆ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಇದೀವಿ ನೋಡಿ. ಸೆಡೆಂಟರಿ ಲೈಫ್ ಸ್ಟೈಲ್, ಲ್ಯಾಕ್ ಆಫ್ ಎಕ್ಸರ್ಸೈಸ್. ಬೆಳಿಗ್ಗೆ ಏಳುದು, ಓಡುದು ಅಷ್ಟೇ. ಬೆಳಿಗ್ಗೆ ಏಳುದು, ಏನ್ ಸಿಕ್ಕಿದ್ದು ತಿನ್ನೋದು,
ಆಫೀಸೋ, ಬಸ್ಸೋ, ಆಟೋನೋ, ಕಾರೋ ಹೋಗಿ ಅಲ್ಲಿ ಪುನಃ ಅದೇನೆ, ಆಫೀಸಲ್ಲಿ ಪುನಃ ಅದೇ ಸೆಡೆಂಟ್ರಿ ಲೈಫ್ ಸ್ಟೈಲ್. ಯಾರಿಗೂ ಟೈಮ್ ಇಲ್ಲ, ಎಕ್ಸರ್ಸೈಸ್ ಮಾಡೋದಿಲ್ಲ, ವಾಕಿಂಗ್ ಜಾಗಿಂಗ್ ಎಲ್ಲ ಮರ್ತೇ ಬಿಟ್ಟಿದೆ. ಸೊ ಇಲ್ಲಿ ಇಂಡಿಯಾ ಟುಡೇ ಇಲ್ಲಿ ಹಾಕಿರೋದು ಅನ್ಹೆಲ್ದಿ ಟೀನ್ಸ್ ಅಂತ ಹಾಕಿದ್ದಾರೆ. ಸೊ ದ ಥ್ರೋ ಅವೇ ಸೊಸೈಟಿ, ಪ್ಲಾಸ್ಟಿಕ್, ನಾಯ್ಸಿ ಪೊಲ್ಯೂಷನ್, ಪಾರ್ಟೀಸ್, ಜಂಕ್ ಫುಡ್, ಕೋಲಾಸ್, ಮಾಡರ್ನ್ ಲುಕ್ಸ್ ಎಲ್ಲ ಲೈಫ್ ಸ್ಟೈಲ್. ಎಲ್ಲ ಇದು ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಅವ್ರು ಮಾಡಿದಂತ ನಾವು ಮಾಡಿದ್ದು, ನಾವು ಮಾಡಿದಂತ ಇನ್ನೊಂದು ಮಾಡಿದ್ದು, ಅದನ್ನೇ ನಾವು ಬಳಸಿದ್ರೆ ಏನ್ ಆಗ್ಬೋದು ಅಂತ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಏನು ಇಲ್ಲಿ ಹಾಕಿದಾರೆ ನೋಡಿ ಎಲ್ಲ ಪೊಲ್ಯೂಷನ್ಸ್, ಆಮೇಲೆ ಈ ಕಾರ್ಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಎಲ್ಲಾ ವಾತಾವರಣನೇ ಹಾಳಾಗೋಗಿದೆ. ಅಷ್ಟರ ಮಟ್ಟಿಗೆ ನೀವು ಚೆನ್ನಾಗಿರ್ಬೋದು, ಆದ್ರೆ ನೀವು ಗಾಳಿ ತಗೋಬೇಕಾದ್ರೆ ಅದು ಚೆನ್ನಾಗಿರ್ಬೇಕೆ. ಸೊ ಆ ರೀತಿ ಸೆಡೆಂಟ್ರಿ ಲೈಫ್ ಸ್ಟೈಲ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಇದರಿಂದಾಗಿ ನಮ್ಗೆ ಲೈಫ್ ನಾವು ಕಳ್ಕೊಳ್ತಾ ಇದೀವಿ ಅಂತ ಹೇಳ್ತಾರೆ. ಇಂಡಿಯಾ ಟುಡೇ ಅಲ್ಲಿ ಬಂದಿದೆ ನೋಡಿ, ಅದರ ಡೀಟೇಲ್ ನೀವು ಫ್ರೀ ಇದ್ದಾಗ ಓದ್ಬೋದು. ಕ್ವಾಲಿಟಿ ಆಫ್ ಲೈಫ್ ಈಸ್ ಫೆಂಟಾಸ್ಟಿಕ್, ಬಟ್ ಕ್ವಾಲಿಟಿ ಆಫ್ ಲಿವಿಂಗ್ ಈಸ್ ಪ್ಯಾಥೆಟಿಕ್. ಕ್ವಾಲಿಟಿ ಆಫ್ ಲೈಫ್ ಈಸ್ ಫ್ಯಾಂಟಾಸ್ಟಿಕ್, ಅಫ್ಕೋರ್ಸ್ ನೀವು ಯಾವ ರೀತಿ ತಗೊಳ್ತಿರೋ ಆ ರೀತಿಯಲ್ಲಿ ಹೋಗ್ತದೆ. ಆದ್ರೆ ಲಿವಿಂಗ್ ಇದೆಯಲ್ಲ ಅದು ಪ್ಯಾಥೆಟಿಕ್ ಅಂತ ಹೇಳಿದ್ರೆ ಯಾವ ಸ್ಥಿತಿಗೆ ಹೋಗ್ಬೋದೋ ಗೊತ್ತಿಲ್ಲ, ಆ ರೀತಿಯಲ್ಲಿ ಇದೀವಿ ನಾವು. ಸೊ ಹೆಲ್ತ್ ಸಿನಾರಿಯೋ ಅಂತ ಒಂದು ವೀಕ್ ಬುಕ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ. ಇನ್ಫೆಕ್ಷನ್, ಟಾಕ್ಸಿನ್ಸ್, ಸೈಡ್ ಎಫೆಕ್ಟ್ಸ್ ಆಫ್ ಡ್ರಗ್ಸ್. ಇನ್ಫೆಕ್ಷನ್ ಇದೆ, ಟಾಕ್ಸಿನ್ಸ್, ಸೈಡ್ ಎಫೆಕ್ಟ್ಸ್ ಆಫ್ ಡ್ರಗ್ಸ್. ಈ ಕಡೆಯಿಂದ ಪೊಲ್ಯೂಷನ್, ಲೈಫ್ ಸ್ಟೈಲ್ ಅಂಡ್ ಹ್ಯಾಬಿಟ್ಸ್. ಅದರಿಂದಾಗಿ ರೋಗ ನಿರೋಧಕ ಶಕ್ತಿ, ನಮ್ಮ ಇಮ್ಯುನಿಟಿ ವೀಕ್ ಆಗ್ತಾ ಇದೆ. ನೋಡಿ, ನೀವು ಪ್ರಾಡಕ್ಟ್ ಪೊಸಿಷನ್ ಮಾಡ್ಬೇಕಾದ್ರೆ ಈ ವರ್ಡ್ ಅನ್ನ ನೀವು ಹೇಳ್ಬೇಕಾಗ್ತದೆ. ಆವಾಗ ಜನರಿಗೆ ಗೊತ್ತಾಗ್ತದೆ ಯಾಕೆ ಜೋಗ ಬರ್ತಾ ಇದೆ, ಯಾಕೆ ಅನ್ಹೆಲ್ದಿ ಆಗ್ತಾ ಇದ್ದೀನಿ, ಯಾಕೆ ಪ್ರಾಬ್ಲಮ್ ಆಗ್ತದೆ. ಇನ್ಫೆಕ್ಷನ್ಸ್ ಒಂದು, ಎರಡನೇದಾಗಿ ಟಾಕ್ಸಿನ್ಸ್, ಮೂರನೇದಾಗಿ ಸೈಡ್ ಎಫೆಕ್ಟ್ ಆಫ್ ದ ಡ್ರಗ್ಸ್. ಆ ಕಡೆಯಿಂದ ಪೊಲ್ಯೂಷನ್, ಲೈಫ್ ಸ್ಟೈಲ್ ಅಂಡ್ ಹ್ಯಾಬಿಟ್ಸ್ ಇಂದ ಟೋಟಲಿ ಇಮ್ಯೂನ್ ಸಿಸ್ಟಮ್ ಡೌನ್ ಆಗ್ತಾ ಹೋಗ್ತಾ ಇರ್ತದೆ. 80, 90 ನಾವು ಬದುಕುವವರು 70, 60ಕ್ಕೆ ಬಂದ್ಬಿಡ್ತೀವಿ. ವೀಕ್ ಇಮ್ಯುನಿಟಿ ಅಂತ. ಸಿಸ್ಟಮ್ ಇಂಬ್ಯಾಲೆನ್ಸ್, ಏನ್ ಸಿಸ್ಟಮ್ ಇದೆ ಅದು ಇಂಬ್ಯಾಲೆನ್ಸ್. ಹಾಸ್ಪಿಟ್ಲಿಗೆ ಹೋದ್ರ ಕೂಡಲೇ ಶುಗರ್ ಚೆಕ್ ಮಾಡ್ತಾರೆ, ಶುಗರ್ ಹೈ ಹೋಗಿರ್ತದೆ, ಇಂಬ್ಯಾಲೆನ್ಸ್ ಆಯ್ತು. BP ಚೆಕ್ ಮಾಡಿದ್ರೆ ಅದು ಇಂಬ್ಯಾಲೆನ್ಸು. ಆಮೇಲೆ ನೆಕ್ಸ್ಟ್ pH ನೋಡಿದ್ರೆ ಅದು ಇಂಬ್ಯಾಲೆನ್ಸು. ಸಿಸ್ಟಮ್ ಇಂಬ್ಯಾಲೆನ್ಸ್. ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಕಾರಣ ಏನು? ವೀಕ್ ಇಮ್ಯುನಿಟಿ. ಇಮ್ಯುನಿಟಿ ವೀಕ್ ಆಗಿರೋದು. ಇಮ್ಯುನಿಟಿ ವೀಕ್ ಆಗ್ಲಿಕ್ಕೆ ಕಾರಣ ಏನು? ಇನ್ಫೆಕ್ಷನ್ಸು, ಟಾಕ್ಸಿನ್ಸು, ಸೈಡ್ ಎಫೆಕ್ಟ್ ಆಫ್ ದ ಡ್ರಗ್ಸ್, ಪೊಲ್ಯೂಷನ್ಸು, ಲೈಫ್ ಸ್ಟೈಲು, ಹ್ಯಾಬಿಟ್. ಸೊ ಇದನ್ನ ನೀವು ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತದ? ಒಂದು ಕ್ವಶನ್ ಮಾರ್ಕ್. ಸೊ ಆಗ್ಲಿಲ್ಲ ಅಂದ್ರೆ ನೋಡೋಣ ಏನು ಅವಾಯ್ಡ್ ಹೇಗೆ ಮಾಡ್ಬೋದು ಅಂತ. ಸೊ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ದ ಹೆಲ್ತ್, ಹೌ ವಿ ಟ್ರೀಟ್ ಅವರ್ ಬಾಡಿ ಅಂಡ್ ವೈ. ಹೌ ವಿ ಟ್ರೀಟ್ ಅವರ್ ಬಾಡಿ, ಯಾವ ರೀತಿ ನಮ್ಮ ಬಾಡಿಯನ್ನ ನಾವು ಗಮನಿಸ್ತಾ ಇದೀವಿ, ಟ್ರೀಟ್ ಮಾಡ್ತಾ ಇದ್ದೀವಿ, ಅಂಡ್ ಯಾಕೆ ಅದನ್ನ ಆ ರೀತಿ ಮಾಡ್ತಾ ಇದೀವಿ. ವೈ ಅವರ್ ಹೆಲ್ತ್ ಇಸ್ ಪ್ರೈಮ್ ಇಂಪಾರ್ಟೆಂಟ್. ಯಾಕೆ ನಮ್ಮ ಹೆಲ್ತ್ ಅಷ್ಟು ಇಂಪಾರ್ಟೆಂಟ್ ಯಾಕೆ ಕೊಡ್ಬೇಕು ನಾವು ಅಂತ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಂಪಾರ್ಟೆನ್ಸ್ ಆಫ್ ಹೆಲ್ತ್, ಲಾಂಗಿವಿಟಿ ಅಂಡ್ ಲೈಫ್, ಕ್ವಾಲಿಟಿ ಆಫ್ ಲೈಫ್. ಒಂದು ಒಳ್ಳೆ ಉತ್ತಮ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ಬಗ್ಗೆ, ನಮ್ಗೆ ಬಾಡಿ ಬಗ್ಗೆ, ನಮ್ಮ ಬಗ್ಗೆ ನಮ್ಗೆ ತಿಳಿದಿರ್ಬೇಕು. ಅದಿದ್ರೆ ಮಾತ್ರ ನೀವು ಉತ್ತಮವಾದ ಲೆಂತಿ ಲೈಫ್ ಅನ್ನ ಲೀಡ್ ಮಾಡಬಹುದು, ಡಿಸೀಸ್ ಅನ್ನ ಪ್ರಿವೆಂಟ್ ಮಾಡಬಹುದು, ಮಾನಸಿಕವಾಗಿಯೂ ಬ್ಯಾಲೆನ್ಸ್ ಇರಬಹುದು, ನಿಮ್ಗೆ ಒಳ್ಳೆಯ ಶಕ್ತಿ ಅಂಡ್ ಪ್ರೊಡಕ್ಟಿವಿಟಿ, ಒಳ್ಳೆ ಎನರ್ಜಿ ಬೇಕಲ್ಲ ನಿಮ್ಗೆ, ಓಡಾಡ್ಲಿಕ್ಕೆ ಎನರ್ಜಿ ಬೇಕು. ಎಷ್ಟೋ ಜನರಿಗೆ ವೀಕ್ನೆಸ್ ಇಂದ ಇವನ್ ಪ್ರೊಡಕ್ಟಿವಿಟಿ, ಮಕ್ಕಳು ಆಗೋದಿಲ್ಲ. ಅದಕ್ಕೆಲ್ಲ ನಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕು. ಅದ್ರ ಜೊತೆಗೆ ಇಂಪ್ರೂವ್ಡ್ ಇಮ್ಯೂನ್ ಫಂಕ್ಷನ್, ಬೇರೆ ಬೇರೆ ಫಂಕ್ಷನ್ ಇದೆ ನಮ್ಮ ಬಾಡಿಯಲ್ಲಿ, 11 ರೀತಿಯ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಕರೆಕ್ಟ್ ಆಗ್ಬೇಕು, ಕರೆಕ್ಟ್ ಇರ್ಬೇಕು.
ಪಾಸಿಟಿವ್ ಸೋಷಿಯಲ್ ಇಂಟರಾಕ್ಷನ್. ನಾವು ಯಾವಾಗ್ಲೂ ನೆಗೆಟಿವ್ ಅಲ್ಲೇ ಇರ್ತೀವಿ, ಪಾಸಿಟಿವ್ ಅಲ್ಲಿ ಇರೋದಿಲ್ಲ. ಆ ಪಾಸಿಟಿವ್ ಬರ್ಬೇಕಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಗೊತ್ತಿರ್ಬೇಕು ನಮ್ಗೆ. ಎನ್ಹಾನ್ಸ್ಡ್ ಫಿಸಿಕಲ್ ಕ್ಯಾಪಬಿಲಿಟೀಸ್. ಬಾಡಿ ಈಸ್ ಎ ಬೆಸ್ಟ್ ಡಾಕ್ಟರ್. ಅದನ್ನ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೇಕಲ್ಲ, ಅದಕ್ಕೋಸ್ಕರ ಕ್ಯಾಪಬಿಲಿಟೀಸ್ ಅಂಡ್ ಬೆಟರ್ ಕಾಗ್ನಿಟಿವ್ ಫಂಕ್ಷನ್, ರೋಲ್ ಇನ್ ಪರ್ಸನಲ್ ಫುಲ್ಫಿಲ್ಮೆಂಟ್. ಪ್ರತಿಯೊಂದು ಏನು ಅಂಗಾಂಗಗಳಿದೆ, ಅವಯವಗಳಿದೆ, ಬಾಡಿಯ ಆರ್ಗನ್ಸ್ ಇದೆ, ಇದೆಲ್ಲ ಅವರವರ ಫಂಕ್ಷನ್ ಅನ್ನ ಕರೆಕ್ಟ್ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಹೌ ವಿ ಟ್ರೀಟ್ ಅವರ್ ಬಾಡಿ ಅಂಡ್ ವೈ ಅವರ್ ಹೆಲ್ತ್ ಇಸ್ ಪ್ರೈಮ್ ಇಂಪಾರ್ಟೆಂಟ್. ಇದಕ್ಕೋಸ್ಕರ ನಮ್ಮ ಹೆಲ್ತ್ ನಾವು ಪ್ರೈಮ್ ಆಗಿರ್ತಾರೆ ಇಟ್ಕೊಳ್ಬೇಕಾಗ್ತದೆ. ಎಷ್ಟು ಜನ ಹತ್ರ ಕಾರ್ ಇದೆ? ಕಾರ್ ಇದ್ದವರು ಈಗ ನಾನು ನಿಮ್ಗೆ ಕರೆಕ್ಟ್ ಅರ್ಥ ಆಗುವಾಗೆ ಈ ಕಾರನ್ನ ತೋರಿಸಿದ್ದೀನಿ. ನೀವೊಂದು ಹೊಸ ಕಾರ್ ತೊಡ್ತಾರೆ. ಕಾರ್ ತಂದ ನಂತರ ಇದೆಲ್ಲ ನಿಮ್ಗೆ ಗೊತ್ತಿರೋದಿಲ್ಲ. ಅವರಿಗೆ ಕಾರ್ ಅಂದ್ರೆ ಕಾರ್ ಮ್ಯಾನುಫ್ಯಾಕ್ಚರರ್ಗೆ ಅಥವಾ ಅದನ್ನ ಮಾರ್ಕೆಟ್ ಮಾಡೋರಿಗೆ ಅದು ಗೊತ್ತಿರ್ತದೆ. ಪಾರ್ಟ್ಸ್ಗಳು, ಇಷ್ಟೆಲ್ಲ ಪಾರ್ಟ್ಸ್ ಇರ್ತದೆ. ಹೇಗೆ ನಮ್ಮ ದೇಹದಲ್ಲಿ ಡಿಫರೆಂಟ್ ಟೈಪ್ಸ್ ಪಾರ್ಟ್ ಇದೆಯೋ ಅದೇ ತರ ಈ ಮಿಷನ್ ಅಲ್ಲಿ ಕೂಡ ಪಾರ್ಟ್ ಇದೆ. ಇದನ್ನ ಕಂಪನಿಯವ್ರು ನಿಮ್ಗೆ ಹೇಳ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ 1 ತಿಂಗಳಾದ ನಂತರ ಒಂದ್ಸಲ ಬಂದ್ ಚೆಕ್ ಮಾಡಿಕೊಂಡು ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವರು ಕಿಲೋಮೀಟರ್ 1000 ಕಿಲೋಮೀಟರ್ಗೆ ಫ್ರೀ ಸರ್ವಿಸ್ ಕೊಡ್ತಾರೆ. ನೆಕ್ಸ್ಟ್ ಒಂದು 5000 ಕಿಲೋಮೀಟರ್ಗೆ ಒಂದು ಸರ್ವಿಸ್, 3 ಸರ್ವಿಸ್ ಅವ್ರ ಕಡೆಯಿಂದ ಇರ್ತದೆ. ಅದ ನಂತರ ನೀವು ಫ್ರೀ ಸರ್ವಿಸ್ ಇಲ್ಲ ಅಂತ ಹೇಳಿ ನೀವು ಅದನ್ನ ಸರ್ವಿಸ್ ಸ್ಟೇಷನ್ಗೆ ಕೊಂಡೋಗ್ತೀರಾ ಇಲ್ವಾ? ಸರ್ವಿಸ್ ಸ್ಟೇಷನ್ಗೆ ಕೊಂಡು ಹೋಗ್ಲಿಲ್ಲ ಅಂದ್ರೆ ಇವತ್ತು ನಮ್ಮ ದೇಹಕ್ಕೆ ಏನಾಗಿದೆಯೋ ಅದಕ್ಕೂ ಆಗ್ತದೆ. ಆದ್ರಿಂದ ನಿಮ್ಗೆ ಅವರು ಟೈಮ್ ಕೊಟ್ಟಿರ್ತಾರೆ, ಅಥವಾ 6 ಮಂತ್ ಅಥವಾ 1 ಇಯರಿಗೆ ವೆಹಿಕಲ್ ಅನ್ನ ಪ್ರತಿಯೊಬ್ರು ಸರ್ವಿಸ್ ಮಾಡ್ತಾರೆ. ಸರ್ವಿಸ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ? ತುಂಬಾ ಜನರಿಗೆ ಇದು ಡಿಫರೆನ್ಸ್ ಗೊತ್ತಿದ್ರೆ ಮಾತ್ರ ನೀವು ಈ ಡಿಎಕ್ಸನ್ ಪ್ರಾಡಕ್ಟ್ ಅನ್ನ ನೀವು ಅಥವಾ ಆರ್ಗ್ಯಾನಿಕ್ ವೆಲ್ನೆಸ್ ಪ್ರಾಡಕ್ಟ್ ಅನ್ನ ನಾವು ತಗೊಳ್ತೀವಿ, ಇಲ್ಲ ಆದ್ರೆ ತಗೊಳ್ಳೋದಿಲ್ಲ. ಈ ಸರ್ವಿಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ವರ್ಷ ರನ್ ಮಾಡ್ತೀರಿ, ಗಾಡಿ ದಿನ ರನ್ ಮಾಡ್ತೀರಿ, ತಿಂಗಳಿಗೆ ರನ್ ಮಾಡ್ತೀರಿ, ಏನಾಗ್ತದೆ? ಜಸ್ಟ್ ಲೈಕ್ ಎ ಬ್ಲಡ್, ನಮ್ಮ ಬ್ಲಡ್ ಏನಾಗ್ತದೆ? ಥಿಕ್ನೆಸ್ ಆಗ್ಬಿಡ್ತದೆ ಬಾಡಿಯಲ್ಲಿ. ಅದೇ ತರ ಇದು ಆಯಿಲ್ ಇದೆ ನೋಡಿ, ಆಯಿಲ್ ಥಿಕ್ನೆಸ್ ಆಗ್ಬಿಡ್ತದೆ. ಥಿಕ್ನೆಸ್ ಆದಾಗ ಏನಾಗ್ತದೆ? ಆಟೋಮೆಟಿಕ್ ನಿಮ್ಗೆ ಮೈಲೇಜ್ ಡ್ರಾಪ್ ಆಗ್ತದೆ. ಆಮೇಲೆ ಏನಾಗ್ತದೆ? ಫಿಸ್ಟನ್ ಅದೆಲ್ಲ ಬ್ಲಾಕ್ ಆಗ್ಬೋದು. ಬೇರೆ ನಿಮ್ಗೆ ಹೇಗೆ ಬಾಡಿ ಸೀಸ್ ಆಗ್ತದೋ ಹಾಗೆ ನಮ್ಮ ಕಾರ್ ಸೀಸ್ ಆಗ್ಬಿಡ್ತದೆ. ಅಂದ್ರೆ ನಾವು ಮೇಂಟೆನೆನ್ಸ್ ಮಾಡೋದು ಅಗತ್ಯ ಇದೆ. ಕಾರನ್ನ ನಾವು ಮೇಂಟೈನ್ ಮಾಡ್ತೀವಿ, ಯಾಕಂದ್ರೆ ಇದಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಈ ಗಾಡಿ 10 ಲಕ್ಷ ತಗೊಂಡಿದ್ದಾರಲ್ಲ, ಅದಕ್ಕೋಸ್ಕರ ನಾವು ಅದನ್ನ ಮೇಂಟೈನ್ ಮಾಡ್ತೀವಿ. ಅದೇ ನಾವು ಬಾಡಿಯನ್ನ ನಾವು ಮೇಂಟೈನ್ ಮಾಡಿ ಸ್ಪಿರುಲ್ನ ತಗೊಳ್ರಿ, ಯಾಕೆ ತಗೋಬೇಕ್ರಿ? RCGಯಲ್ಲಿ ಅದು ಯಾಕೆ ತಗೋಬೇಕ್ರಿ? ಅಂದ್ರೆ ಅವ್ರದ್ದು ತಪ್ಪಂತ ನಾನು ಹೇಳುದಿಲ್ಲ, ನಾವು ಅವರಿಗೆ ಪೊಸಿಷನ್ ಮಾಡೋದಲ್ಲಿ ನಾವು ಸೋತಿದ್ದೀವಿ, ಸರಿ ತಿಳ್ಕೊಳ್ಳಿ. ನಾವು ಅವರದ್ದು ತಪ್ಪಂತ ನಾನು ಹೇಳುದಿಲ್ಲ. ಅವರಿಗೆ ಅದ್ರ ವಿಷಯನೇ ಗೊತ್ತಿಲ್ಲದ ಇದ್ದಾಗ ಅವ್ರು ಏನ್ ಅದೇ ತರ ಮಾತಾಡ್ತಾರಲ್ಲ, ಕಾಯಿಲೆ ಬಂದ್ರೆ ಡಾಕ್ಟರ್ ಇದ್ರೆ ನೋಡ್ಕೊಳ್ಳುವ ಅಂತ. ಆದ್ರೆ ಈ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್. ಇಟ್ ಮೇ ಕಿಲ್ಲಿಂಗ್ ಅಸ್. ಸರಿ ತಿಳ್ಕೊಳ್ಳಿ, ಬೇಕಾದ್ರೆ ನಿಮ್ಗೆ ಬುಕ್ ಹೇಳ್ತೀನಿ, ಬರ್ಕೊಳ್ಳಿ ಬೇಕಾದ್ರೆ. The prescription, the most of the doctor doesn't know about the nutrition medicine that may killing you. Death by prescription, ಇನ್ನೊಂದು ಬೇಕಾದ್ರೆ ನೋಡಿ, ಡೆತ್ ಬೈ ಪ್ರಿಸ್ಕ್ರಿಪ್ಷನ್. ಯಾಕಂದ್ರೆ ಅಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ದ ಥರ್ಡ್ ಕಿಲ್ಲರ್ ಆಫ್ ದ ವರ್ಲ್ಡ್ ಅಂತ ಹೇಳಿ. ಹಾಗಾಗಿರೋದ್ರಿಂದ ಈ ಕಾರು ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಿ ಅದೇ ತರ ನಮ್ಮ ಬಾಡಿಯನ್ನು ಕೂಡ ನಾವು ಮೇಂಟೈನ್ ಮಾಡ್ಬೇಕು. ದೆನ್ ಓನ್ಲಿ ಅಲ್ಲಿ ಸರ್ವಿಸ್ ಸ್ಟೇಷನ್ ಇದೆ. ಬಟ್ ಇಲ್ಲೇ ಪ್ರಾಬ್ಲಮ್ ಆಗಿರೋದು ನಮ್ಗೆ ಸರ್ವಿಸ್ ಸ್ಟೇಷನ್. ಯಾಕೆಂದ್ರೆ ನಮ್ ಗಾಡಿಯೇ ಫ್ರೀ ಅಲ್ಲ, ನಮ್ ಬಾಡಿಯೇ ಫ್ರೀ, ಮತ್ತೆ ಅದು ಸರ್ವಿಸ್ ಸ್ಟೇಷನ್ ಯಾರು ಹೇಳ್ತಾರೆ ನಿಮ್ಗೆ? ಇಲ್ಲಿ ನಾವು ಸೋತು ಹೋಗಿದ್ದೀವಿ. ಯಾವ ರೀತಿ ನಿಮ್ಗೆ ನೋಡಿ, ಬೇಕಾದ್ರೆ ಒಂದ್ಸಲ ಸರ್ವಿಸಿಗೆ ಕೊಡಿ ಬಿಲ್. ನಮ್ಮ ಗಾಡಿ ಕೆಲವು ಟೈಮ್ ಚಿಕ್ಕ ಗಾಡಿಗಾದ್ರೆ 3000, ದೊಡ್ಡ ಗಾಡಿಗಾದ್ರೆ 8000, 10,000 ಬಿಲ್ ಕೊಡ್ತಾರೆ.
ಸೊ ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಆಯಿಲ್ ಚೇಂಜ್ ಮಾಡ್ಬೇಕು ಸರ್ ಅಂತ. ಅದು ನಾವೇನು ರನ್ನೇ ಮಾಡಿರೋದಿಲ್ಲ, ಕಮ್ಮಿಯೇ ರನ್ ಮಾಡ್ತೀರಾ. ಆದ್ರೂ ಅವ್ರು ಹೇಳ್ತಾರೆ ಸೊ ನೋ ಸರ್, ನಿಮ್ಗೆ ಏನಾದ್ರೂ ಮಧ್ಯದಲ್ಲಿ ನಿಂತೋದ್ರೆ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಿಂತು ಬಿಟ್ರೆ ಕಷ್ಟ ಆಗ್ತದಂತ. ಸೊ ಹಾಗಾಗಿ ಇರೋದ್ರಿಂದ ಅವ್ರು ಹೇಳ್ತಾರೆ ಆಯಿಲ್ ಅನ್ನ ಚೇಂಜ್ ಮಾಡ್ಲೇಬೇಕು. ಅದೇ ತರ ನಾವೇನಾದ್ರೂ ಬ್ಲಡ್ ಚೇಂಜ್ ಮಾಡ್ತೀವ, ನಮ್ ಗಾಡಿ ಓಡ್ತಾನೆ ಇದೆ ಬೆಳಗಿಂದ ಸಂಜೆ ಒಂದು 5 ವರ್ಷ 10 ವರ್ಷ 20 ವರ್ಷ, ಎನಿಥಿಂಗ್ ಯು ಹ್ಯಾವ್ ಟು ಚೇಂಜ್ ದ ಬ್ಲಡ್. ಸ್ವಲ್ಪ ನಮ್ಮಲ್ಲಿ ಮಳೆ ಆಗಿ ಕರೆಂಟ್ ಹೋಗ್ಬಿಡ್ತು. ಕೇಳಿಸ್ತಾ ಇದೆಯಾ ಮೇಡಮ್? ಹಲೋ ಅಶೋಕ್, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಆ, ಈಗ ಈಗ ಕೇಳಿಸ್ತು ಸರ್, ಕರೆಂಟ್ ಇಷ್ಟೋ ತನಕ ಹೋಗ್ಬಿಡ್ತು. ಇರ್ಲಿಲ್ಲ. ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋಗಿ ಇಲ್ಲಿ ಮೋಡ, ರಾತ್ರಿ ಎಲ್ಲ ಗಾಳಿ ಬಿಸಿಲು, ಹಾಗಾಗಿ ಪ್ರಾಬ್ಲಮ್ ಆಗಿದೆ. ಓಕೆ, ಈಗ ಸರಿ ಇದೆಯಲ್ಲ? ಓಕೆ, ವಿಲ್ ಸಿ. ಈಗ ಕೇಳಿಸ್ತಾ ಇದೆ ಸರ್. ಸ್ಲೈಡ್ ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ನಿಮ್ದು ಫೋಟೋ ಬಂದಿದೆ, ಸ್ಲೈಡ್ ಬರ್ಲಿಲ್ಲ. ಓ, ಈಗ ನೋಡಿ, ಬಂದಿದೆ ನೋಡಿ. ಹಾ ಬಂತು ಸರ್. ಓಕೆ, ಸರಿ. ಕಾರ್ ಸರ್ವಿಸ್ ಸ್ಟೇಷನ್ ಅದು ಬಂತು. ಓಕೆ ಓಕೆ, ಇಲ್ಲಿ ಅವಾಗ ಇದೇ ಇತ್ತಲ್ಲ ಸ್ಲೈಡ್? ಹಾ ಹೌದು 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 ಸರ್. ಓಕೆ, ಈಗ ನಾನು ಹೇಳುದು ನಿಮ್ಗೆ, ಇದು ನಿಮ್ಗೆ ಜಸ್ಟ್ ಒಂದು ಉದಾಹರಣೆ ಅಷ್ಟೇ, ನಿಮ್ಗೆ ಒಂದು ಅರ್ಥ ಆಗ್ಲಿ ಅಂತ ಹೇಳಿ ಈ ಗಾಡಿಯನ್ನ ತೋರಿಸಿದೀನಿ. ಈ ಗಾಡಿಯನ್ನ ನಾವು ಪ್ರತಿ 6 ತಿಂಗಳಿಗೊಮ್ಮೆ ಸರ್ವಿಸ್ ಮಾಡ್ತಾ ಇದ್ರೆ ಇದು ನಿಮ್ಗೆ ತುಂಬಾ ದಿನ ಬಾಳಿಕೆ ಬರ್ತದೆ, ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ, ರೋಡಲ್ಲಿ ಗಾಡಿ ನಿಲ್ಲುವುದಿಲ್ಲ. ಇದು ಅದಕ್ಕೆ ಏನು ಟೈಮ್ ಕೊಟ್ಟಿದೆ ಅಲ್ಲಿವರೆಗೆ ಇದು ನಡೀತಾ ಇರ್ತದೆ, ಏನು ತೊಂದರೆ ಆಗದೆ ನಡೀತಾ ಇರ್ತದೆ. ಬಟ್ ಅದಕ್ಕೆ ಸರ್ವಿಸ್ ಮಾಡ್ಬೇಕು. ಆಮೇಲೆ ಈ ಗಾಡಿಗೆ ಏನ್ ಗೊತ್ತುಂಟ ನಿಮ್ಗೆ ತೊಂದರೆ, ಯಾಕಂದ್ರೆ ಪಾರ್ಟ್ಸ್ ಗಳು ಸಿಗ್ತದೆ. ಟೈರ್ ಹೋಗ್ತಂದ್ರೆ ಟೈರ್ ಸಿಗ್ತದೆ, ಅಥವಾ ನಿಮ್ಗೆ ಪಿಸ್ಟನ್ ಹೋಯ್ತಂದ್ರೆ ಪಿಸ್ಟನ್ ಸಿಗ್ತದೆ, ಬ್ರೇಕ್ ಫೇಲ್ ಆದ್ರೆ ಬ್ರೇಕ್ ಹಾಕಿಸ್ಬಹುದು, ಅಥವಾ ಇಂಜಿನ್ ಏನಾದ್ರು ಸೀಸ್ ಆದ್ರೆ ಇಂಜಿನ್ ಹಾಕಿಸ್ಬಹುದು, ಎಲ್ಲ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಈಗ ನಾವು ಯೋಚನೆ ಮಾಡ್ಬೇಕು, ನಮ್ಮ ಗಾಡಿಯ ಪಾರ್ಟ್ಸ್ ಗಳು ಸಿಗ್ತದಾ ಇಲ್ವಾ ಅಂತ. ಅಲ್ಲಿ ಸಿಗ್ತದೆ, ಆದ್ರೆ ನಮ್ಮ ಬಾಡಿಯ ಪಾರ್ಟ್ಸ್ ಗಳು ಸಿಗ್ತದಾ ಅಂತ. ಫ್ರೀ ಆಗಿ ನಿಮ್ಗೆ ಸಿಗ್ತದಾ, ಬಾಡಿಯಲ್ಲಿ ದುಡ್ಡು ಕೊಟ್ರೆ ಸಿಗ್ತದಾ, ಅದನ್ನ ಕ್ವಶನ್ ಮಾರ್ಕ್. ಸೊ ಪುನಃ ಡ್ರಾಪ್ ಆಯ್ತು, 1 minute. ಸೊ ಈಗ ಹಾಗಿದ್ರೆ ನಾವ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಏನ್ ಮಾಡ್ತೀವಿ? ಈ ಸರ್ವಿಸ್ ಮಾಡಿದ್ರೆ ಏನಾಗ್ತದೆ? ನೀವು ಗಾಡಿಯನ್ನ ಸರ್ವಿಸ್ ಮಾಡಿದ್ರೆ ಏನಾಗ್ತದೆ? ನಿಲ್ಬಹುದು ಸರ್, ಎಲ್ಲಾದ್ರೂ ಪ್ರಾಬ್ಲಮ್ ಕೊಡ್ಬೋದು. ಪ್ರಾಬ್ಲಮ್ ಕೊಡ್ಬೋದು ಅಲ್ವಾ? ಅವಾಗ ನಾವ್ ಏನ್ ಮಾಡ್ತೀವಿ ನೆಕ್ಸ್ಟ್? ಸರ್ವಿಸ್ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹುಡುಕ್ತೀವಿ. ಹುಡುಕ್ತಾರೆ ನೋಡಿ. ಈಗ ಈ ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ,
ಈ ಗಾಡಿಗೆ ನೀವು ಸರ್ವಿಸಿಗೆ ಹೋಗಬಾರ್ದು ಇದಕ್ಕೆ ಅಲ್ವಾ, ಇದಕ್ಕೆ ನೀವು ಗ್ಯಾರೇಜಿಗೆ ಹೋಗ್ಬೇಕಾಗ್ತದೆ. ಅದೇ ತರ ಬಾಡಿ ಏನಾದ್ರೂ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು, ಅಥವಾ ನಿಮ್ಮ ಬಾಡಿಗೆ ಏನಾದ್ರೂ ಬ್ರೈನ್ ಪ್ರಾಬ್ಲಮ್ ಆಯ್ತು, ಅದೇ ಆವಾಗ ಏನ್ ಮಾಡ್ತೀವಿ, ನಮ್ಗೆ ಹಾಸ್ಪಿಟ್ಲೇ ಆಗ್ತದೆ. ನಮ್ಮ ಯಾವ ಫುಡ್ಡು ಅದಕ್ಕೆ ನಡೆಯುವುದಿಲ್ಲ. ತುಂಬಾ ಜನ ಲಾಸ್ಟ್ ಮಿನಿಟ್ಗೆ ಬಂದು ಅದಾಗ್ತದೆ ಇದಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಮೀನಿಂಗ್ ಇರುವುದಿಲ್ಲ. ಯಾಕಂದ್ರೆ ಗಾಡಿ ಹೋಗ್ಬಿಟ್ಟಿದೆ, ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ, ಆಕ್ಸಿಡೆಂಟ್ ಆಗಿ ಯಾವುದು ಸ್ಟೇರಿಂಗ್ ಎಲ್ಲಿದೆ ಅಂತ ಗೊತ್ತಾಗುದಿಲ್ಲ, ಎಲ್ಲಿ ಇದೆ ಅಂತ ಗೊತ್ತಾಗುದಿಲ್ಲ. ಹೌದಾ? ಈ ಪರಿಸ್ಥಿತಿಯಲ್ಲಿ ಗಾಡಿಯನ್ನ ನಾವು ಗ್ಯಾರೇಜಿಗೆ ಹಾಕ್ಬೇಕು. ಅದರ್ವೈಸ್ ಕೆಲವು ಟೈಮ್ ಟೋಟಲ್ ಲಾಸ್ ಹಾಕ್ಬಿಡ್ತಾರೆ, ಟೋಟಲ್ ಲಾಸ್ ಆಯ್ತು ಅಂತ ಅವ್ರ ಕತೆ. ಸೊ ಈ ಪರಿಸ್ಥಿತಿಗೆ ನಾವು ಹೋಗ್ಬಾರ್ದು ಅಂತ ಹೇಳಿದ್ರೆ ನಾವು ಸ್ವಲ್ಪ ಎಚ್ಚರ ವಹಿಸ್ಬೇಕಾಗ್ತದೆ. ಟೋಟಲ್ ಲಾಸ್ ಆಗ್ಬಾರ್ದು ಅಂತಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ನಾನು ಹೇಳುದು ಸತ್ಯನ ನಿಜನ ಸರಿ ನೋಡಿ. ಮಿಡ್ಲ್ ಅಲ್ಲಿ 40-45 ಹೋಗಿದ್ದಾರೆ, ಇದ್ದಕ್ಕಿದ್ದಾಗೆ ಪ್ರಾಬ್ಲಮ್. ನಾವು ಎಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ನೋಡಿ, ಅವ್ರಿಗೇನು ಹಣದ ಕೊರತೆ ಇಲ್ಲ, ಮನೆಯಲ್ಲೇ ಜಿಮ್ ಇಟ್ಕೊಂಡಿರ್ತಾರೆ, ಮನೆಯಲ್ಲೇ ಏನು ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ, ಆದ್ರೂ ಕೂಡ ಹೋಗ್ಬಿಟ್ಟಿರ್ತಾರೆ. ಸೊ ಇದು ವ್ಯವಸ್ಥೆ ಆಗ್ಬಾರ್ದು ಅಂತಿದ್ರೆ ನಾನು ಹೇಳುದೊಂದು ಸ್ವಲ್ಪ ನೀವು ಕೇಳಿ. ನಾನು ಮಾಡ್ಬೇಕಂತಿಲ್ಲ, ಅಟ್ಲೀಸ್ಟ್ ಕೇಳಿ ಅಲ್ಲ. ಓಕೆ, ಈಗ ಬಾಡಿಗೆ ಬರ್ತಾ ಇದ್ದೀನಿ ಪುನಃ. ಹ್ಯೂಮನ್ ಬಾಡಿ ಅಲ್ಲಿ ಕಾರಿಗೆ ಪಾರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಬೇರೆ ಬೇರೆ ಪಾರ್ಟ್ಸ್. ಅಥವಾ ನಿಮ್ಗೆ ಇಂಜಿನ್ ಇರ್ಬೋದು, ಸ್ಟೇರಿಂಗ್ ಇರ್ಬೋದು, ಅಥವಾ ಬ್ರೇಕ್ ಇರ್ಬೋದು, ಟೈರ್ ಇರ್ಬೋದು, ಡೋರ್ ಇರ್ಬೋದು, ಅಥವಾ ನಿಮ್ಗೆ ಬೇರೆ ಬೇರೆ ಪಾರ್ಟ್ಸ್ಗಳಿದೆ. ಅಲ್ಲಿ ನೋಡಿದಿರಿ. ಇಲ್ಲಿಯೂ ಕೂಡ ಈ ಇಂಜನಿಗೂ ಕೂಡ ಪಾರ್ಟ್ಸ್ಗಳು ಇದೆಯಲ್ಲ. ಲಂಗ್ಸ್ ಇದೆ, ಲಿವರ್ ಇದೆ, ಕಿಡ್ನಿ ಇದೆ, ಪ್ಯಾಂಕ್ರಿಯಾಸ್ ಇದೆ, ಇಂಟೆಸ್ಟೈನ್ ಇದೆ, ರೀಪ್ರೊಡಕ್ಟಿವ್ ಸಿಸ್ಟಮ್ ಇದೆ, ಪ್ರೊಡಕ್ಟಿವ್ ಸಿಸ್ಟಮ್ ಮೇಲಿದೆ, ಸ್ಟೊಮಕ್ ಇದೆ, ಹಾರ್ಟ್ ಇದೆ, ಬ್ರೈನ್ ಇದೆ. ಸೊ ಈ ಬೇರೆ ಬೇರೆ ಆರ್ಗನ್ಗಳು ಬೇರೆ ಬೇರೆ ಫಂಕ್ಷನ್ಗಳನ್ನ ಮಾಡ್ತದೆ. ಹೇಗೆ ಗಾಡಿ ಮಾಡ್ತದೋ, ಕಾರ್ ಮಾಡ್ತದೋ, ಅದೇ ತರ ಇದು ಕೂಡ ಮಾಡ್ತದೆ. ಈಗ ಸ್ಟೇರಿಂಗ್ ಮಾಡ್ತಾರೆ, ಟೈರ್ ಕೆಲಸ ಸ್ಟೇರಿಂಗ್ ಮಾಡೋದಿಲ್ಲ. ಸ್ಟೇರಿಂಗಿಗೆ ಏನ್ ಬೇಕೋ ಅದನ್ನ ಕೊಡ್ಬೇಕು ಅವರು, ಟೈರಿಗೆ ಏನ್ ಬೇಕೋ ಅದನ್ನ ಇಡ್ಬೇಕು ಅವ್ರು. ಸೊ ಅದೇ ತರ ನಮ್ಮ ಬಾಡಿ ಕೂಡ ಅದೇ ತರ. ಬಾಡಿಗೆ ನಿಮ್ಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ನಾನು ಫಸ್ಟಿಗೆ ಹೇಳಿದೆ ಯಾವ ರೀತಿಯಿಂದ ಪ್ರಾಬ್ಲಮ್ ಆಗ್ತದೆ ಇದು. ಸೊ ಈಗ ನಮ್ಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ, ನಮ್ಗೆ ವಿಟಮಿನ್ ಎ ಗೊತ್ತಿಲ್ಲ, ಬಿ ಗೊತ್ತಿಲ್ಲ, ಸಿ ಗೊತ್ತಿಲ್ಲ, ಡಿ ಗೊತ್ತಿಲ್ಲ, B12 ಗೊತ್ತಿಲ್ಲ, ಆಂಟಿ ಆಕ್ಸಿಡೆಂಟ್ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿದ್ದವ್ರ ಹತ್ರನೂ ಕೇಳ್ಬೇಕಲ್ವಾ. ನಾನು ಹೇಳಿದಿಲ್ಲ, ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್. ಡಾಕ್ಟರ್ ಏನ್ ಓದಿರ್ತಾರೆ ಮಾಡಿದ್ರೆ ಡ್ರಗ್ ಬಗ್ಗೆ ಓದಿರ್ತಾರೆ, ಡಿಸೀಸ್ ಬಗ್ಗೆ ಓದಿರ್ತಾರೆ, ಆಪರೇಷನ್ ಬಗ್ಗೆ ಓದಿರ್ತಾರೆ, ಮಾಲಿಕ್ಯೂಲ್ ಬಗ್ಗೆ ತಿಳಿದಿರ್ತಾರೆ. ಹೆಲ್ತ್ ಬಗ್ಗೆ ಅವರಿಗೆ ಅಷ್ಟು ನಾಲೆಡ್ಜ್ ಬರುದಿಲ್ಲ, ಯಾಕಂದ್ರೆ ಅವರ ಸಿಲೆಬಸ್ ಅಲ್ಲಿ ಇಲ್ಲ ಅದು. ಹೆಲ್ತ್ ಬೇರೆ, ಡಿಸೀಸ್ ಬೇರೆ. ನಾವ್ ಹೇಳ್ತಾ ಇರೋದು ನಿಮ್ಗೆ ಹೆಲ್ತ್. ಆರೋಗ್ಯ ಇಲಾಖೆ ಬೇರೆನೇ ಇದೆ, ಒಂದು ಇದಕ್ಕೆ ಗವರ್ಮೆಂಟ್ ಸಹ ಮಾಡಿದ ಆರೋಗ್ಯ ಇಲಾಖೆ. ಅವರೆಲ್ಲ ಇದೆಲ್ಲ ಹೊಡಿತಾರಲ್ಲ, ಏನು ಸೊಳ್ಳೆ ಬಂದಾಗ ಕ್ರಿಮಿನಾಶಕಗಳೆಲ್ಲ ಹೊಡಿತಾರಲ್ಲ, ಅವರೆಲ್ಲ ಆರೋಗ್ಯ ಇಲಾಖೆಗಳು. ಇದ್ರ ಬಗ್ಗೆ ಮಾತಾಡ್ತಾರೆ ನೋಡಿ, ನ್ಯೂಟ್ರಿಷನ್ ಬಗ್ಗೆ, ಮಾಲ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾರಲ್ಲ. ಡಾಕ್ಟರ್ ಮಾತಾಡೋದಿಲ್ಲ, ಮಾಲ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡೋದು ಯಾರು? ಆರೋಗ್ಯ ಇಲಾಖೆಯವರು ಮಾತಾಡ್ತಾರೆ. ಇದು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು. ಆರೋಗ್ಯ ಹೋದ್ರ ನಂತರ ನಮ್ಗೆ ಡಾಕ್ಟರ್. ಸರಿ ತಿಳ್ಕೊಳ್ಳಿ, ಆರೋಗ್ಯವನ್ನು ಕಳ್ಕೊಂಡ್ರೆ ಡಾಕ್ಟರ್. ಆರೋಗ್ಯವನ್ನು ಇಟ್ಕೊಳ್ಳೋದು ನಾವು. ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲ ಹಾಕಿದ್ದಾರೆ, ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ಏನೇನು ಉಂಟು ಅಂತ. ನಾವು ಇದನ್ನ ಬಿಟ್ಬಿಡ್ತೀವಿ, ಡಾಕ್ಟರ್ ಉಂಟು ಅಂತ ಹೇಳ್ತೀವಿ. ನೀವು ಯಾವಾಗ ಮೈಂಡಿಗೆ, ಆಗ ವಿರಾಟ್ ಕೊಹ್ಲಿ ಹೇಳಿದ, ಯಾವಾಗ ಮೈಂಡಿಗೆ ಅದನ್ನ ಮಾಡ್ತಿರೋ ನೀವು ಒಂದ್ ದಿವಸ ಹಾಸ್ಪಿಟಲ್ ಹೋಗೋದು ಗ್ಯಾರಂಟಿ. ಸರಿ ತಿಳ್ಕೊಳ್ಳಿ. ಸೊ ಆದ್ರಿಂದ ಈ ಸಬ್ಜೆಕ್ಟ್ ನಿಮ್ಗೆ ಕರೆಕ್ಟ್ ಅರ್ಥ ಆಯ್ತು ಅಂತ ಹೇಳಿದ್ರೆ ನಾಳೆಯಿಂದ ನಿಮ್ಗೆ ಏನೇನು ಆರೋಗ್ಯವಂತ ಪ್ರಾಡಕ್ಟ್, ನಾನ್ ಕೆಮಿಕಲ್ ಪ್ರಾಡಕ್ಟ್ಸ್,
ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ. ನಾನು ಹೇಳುದು ನಮ್ಮ ಇಂಟೆನ್ಷನ್ ಅಷ್ಟೇ. DX ಅನ್ನೇ ಯೂಸ್ ಮಾಡಿ ಅಂತ ನಾನೇನು ನಿಮ್ಗೆ ಹೇಳೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಮೈಂಡ್ ಓಪನ್ ಆದ್ರೆ ಆ ಜಂಕ್ ಅದರಿಂದ ಹೊರಗೆ ಬಂದು ನಾನ್ ಕೆಮಿಕಲ್ ಪ್ರಾಡಕ್ಟ್ಸ್ ಅನ್ನಾದ್ರೂ ಯೂಸ್ ಮಾಡ್ತೀರಿ. ಹೆಲ್ದಿ ಲೈಫ್ ಸ್ಟೈಲ್ ಬೇಕಂದ್ರೆ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತದೆ ಇದು? ಬಾಡಿ ಸರ್ವಿಸ್ ಸ್ಟೇಷನ್ಗೆ ಹೋಗುದಿಲ್ಲ. ಸರ್ವಿಸ್ ಸ್ಟೇಷನ್ ನಮ್ದು. DXN ಇಸ್ ಅ ಸರ್ವಿಸ್ ಸ್ಟೇಷನ್. ನೀವು ಡೈರೆಕ್ಟ್ ಹಾಸ್ಪಿಟಲ್ ಜಸ್ಟ್ ಲೈಕ್ ಎ ಗ್ಯಾರೇಜ್ಗೆ ಹೋಗ್ಬಿಡುತ್ತೆ ಬಾಡಿ. ಗ್ಯಾರೇಜ್ ಇಂದ ಬಂದ್ರೆ ಓಕೆ, ಇಲ್ಲಾಂದ್ರೆ ಟೋಟಲ್ ಲಾಸ್ ಮೇಲೆ. ಸೊ ಬಿ ಸೀರಿಯಸ್ ಅಬೌಟ್ ಅವರ್ ಹೆಲ್ತ್. Health is most important than anything, I will tell you. If you lost health, you lost everything. ಅದರಿಂದ ಹೆಲ್ತ್ ಇಸ್ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಆರೋಗ್ಯನೇ ಭಾಗ್ಯ. ಇಲ್ಲಿ ನೋಡಿ, ಇವರಿಗೆ ನೀವು ಯಾವ DXN ಪ್ರಾಡಕ್ಟ್ ವರ್ಕ್ ಆಗೋದಿಲ್ಲ. ಆ ರೀತಿ ಪರಿಸ್ಥಿತಿ ಆಗೋಗಿದೆ ಇವರಿಗೆ. ನಾನು ಹೇಳಿದ್ರ ಸೀದಾ ಹಾಸ್ಪಿಟಲ್ ಅಲ್ಲಿವರೆಗೆ ಆಗ್ಬಿಡುದು. ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದೆ. ಹಾಸ್ಪಿಟ್ಲಿಗೆ ಹೋಗೋಣ, ದುಡ್ಡು ಬೇಕಲ್ಲ, ಕಟ್ಬೇಕೆ ದುಡ್ಡು. ಡಾಕ್ಟ್ರಿಗೆ ದುಡ್ಡು ಕಟ್ಟಬೇಕು, ಡ್ರಗ್ಗಿಗೆ ದುಡ್ಡು ಕಟ್ಟಬೇಕು, ಆಂಟಿಬಯೋಟಿಕ್ಗೆ ಕಟ್ಟಬೇಕು, ಅಲ್ಟ್ರಾಸೌಂಡ್ ಮಾಡಿ ಹೇಳ್ದ ಕಟ್ತಾರೆ, CT ಮಾಡಿ ಹೇಳ್ತಾರೆ ಕಟ್ಟಬೇಕು, MRI ಮಾಡಿ ಅಂತ ಕಟ್ಕೊಳ್ಳಿ, ಅದಲ್ಲದೆ ICU ಅಲ್ಲಿ ಮಲಗಿ ಅಂತ ಅದಕ್ಕೂ ಕಟ್ಟಬೇಕು. ಲಾಸ್ಟಿಗೆ ಇದೆಲ್ಲ ಖರ್ಚಾದ್ರ ನಂತರ ಆಪರೇಷನ್ ಅಂತ ಎಷ್ಟು ದುಡ್ಡು. ನೀವು ಇದಕ್ಕೆ ರೆಡಿ ಇದ್ರೆ ನಾನು ಹೇಳೋದನ್ನ ಕೇಳ್ಬೇಡಿ, ನೀವು ಇಲ್ಲಿ ಹೋಗಿ. ಇಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ್ರು ಸ್ವಲ್ಪ ಆದ್ರೂ ಯೋಚನೆ ಮಾಡಿ. ನಾನು ಯೂಸ್ ಮಾಡಿ ಅಂತ ಹೇಳೋದಿಲ್ಲ, ಯೋಚನೆ ಮಾಡಿ. ದಿಸ್ ಇಸ್ ದ ಸಿಚುವೇಶನ್. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿದೆ ಅಂತ, ಯಾಕಂದ್ರೆ ಉದಾಹರಣೆ ಕೊಟ್ಟು ಕಾರು ಬಾಡಿ ಎಲ್ಲ ಕರೆಕ್ಟ್ ಉದಾಹರಣೆ ಕೊಟ್ಟು ನಿಮ್ಗೆ ಪೊಸಿಷನ್ ಮಾಡ್ತಾ ಇರೋದು. ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ಬೇಕಾದ್ರೆ ಜನರಿಗೆ ಗೊತ್ತಿಲ್ಲ. ನಾನು ಹೇಳಿದ ನಿಮ್ಗೆ, ನೀವು ಬುಕ್ ಬಗ್ಗೆ ಹೇಳಿದಲ್ಲ, ಆ ಬುಕ್ ಅನ್ನ ಓದಿ. ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್ ದಟ್ ಮೇ ಕಿಲ್ಲಿಂಗ್ ಯು, ಡೆತ್ ಬೈ ಪ್ರಿಸ್ಕ್ರಿಪ್ಷನ್. ಯಾಕಂದ್ರೆ ನಿಮ್ಗೆ ಬೇರೆ ದಾರಿ ಇಲ್ಲ, ಅಲ್ಲಿಗೆ ಹೋಗ್ಬೇಕಾಗ್ತದೆ. ಓಕೆ, ಹೂ ಇಸ್ ದ ಬೆಸ್ಟ್ ಡಾಕ್ಟರ್? ಈ ಪ್ರಪಂಚದಲ್ಲಿ ಬೆಸ್ಟ್ ಡಾಕ್ಟರ್ ಅಂದ್ರೆ MD ಅಲ್ಲ, FRCS ಅಲ್ಲ, ಥೀಸಿಸ್ ಬರೀತಾರ ಅವರಲ್ಲ, ಡಾಕ್ಟರೇಟ್ ತಗೊಂಡವ್ರಲ್ಲ. ಬೆಸ್ಟ್ ಡಾಕ್ಟರ್ ಈಸ್ ಅವರ್ ಬಾಡಿ. ನಮ್ಮ ದೇಹ ಇದೆಯಲ್ಲ, ಇದಕ್ಕಿಂತ ಮಿಗಿಲಾದ ಡಾಕ್ಟ್ರೇ ಇಲ್ಲ ನೋಡಿ. ಎಷ್ಟು ನಿಮ್ಗೆ ತೊಂದರೆ ಬಂದ್ರು ಅದನ್ನ ಕರೆಕ್ಟ್ ಮಾಡ್ಕೊಂಡ್ಬಿಡ್ತದ್ರು, ಎಷ್ಟು ಪ್ರಾಬ್ಲಮ್ ಬಂದ್ರು ಅದನ್ನ ಸಹಿಸ್ಕೊಳ್ತದ್ರು, ಎಷ್ಟು ನಾವು ಜಂಕ್ ತಂದ್ರು ಅದನ್ನು ಸರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸರಿ ಆಗದಿದ್ದಾಗ ಮಾತ್ರ ಅದು ನಿಮ್ಗೆ ಹೇಳ್ತದೆ ಈ ತರ ಇದರಲ್ಲಿ ಎಲ್ಲ ನೀವು ಬೇರೆ ಬೇರೆ ಸಿಸ್ಟಮ್ ಅನ್ನ ಕೊಟ್ಟಿದ್ದಾರೆ ನೋಡಿ. ದೊಡ್ಡ ಫ್ಯಾಕ್ಟ್ರಿ ಇದ್ದ ಹಾಗೆ ಬಾಡಿ ಇಸ್ ಎ ದೊಡ್ಡ ಫ್ಯಾಕ್ಟ್ರಿ ಇದ್ದ ಹಾಗೆ. ಈ ಫ್ಯಾಕ್ಟ್ರಿಯನ್ನ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಿ ಅಷ್ಟು ನಿಮ್ಗೆ ಅದು ಮೇಂಟೆನೆನ್ಸ್ ಕೊಡ್ತಾ ಹೋಗ್ತದೆ. ನಿಮ್ಗೆ ಉಸಿರಾಟದಲ್ಲಿರ್ಬೋದು, ಜೀರ್ಣಕ್ರಿಯೆಯಲ್ಲಿರ್ಬೋದು, ಅಥವಾ ಮೋಷನ್ ಅಲ್ಲಿ ಇರ್ಬೋದು, ಯೂರಿನ್ ಅಲ್ಲಿ ಇರ್ಬೋದು, ನಿದ್ರೆಯಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಅದು ನಮ್ಗೆ ಸಪೋರ್ಟ್ ಮಾಡ್ತದೆ. ಬಟ್ ಅದನ್ನ ನೀವು ಮೇಂಟೈನ್ ಮಾಡಿದ್ರೆ ಮಾತ್ರ. ನಾವು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈಗ ಆಗಿದ್ದೆಲ್ಲ ಹೇಳಿದ್ನಲ್ಲ ಅದೇ ಆಗ್ತದೆ. ಸೊ ಯುವರ್ ಬಾಡಿ ಅಂಡ್ ಹೌ ಇಟ್ ವರ್ಕ್ಸ್, ಯಾರಾದ್ರೂ ಹೇಳ್ಬೋದಾ? ನಮ್ಮ ಬಾಡಿ ಯಾವ ರೀತಿ ವರ್ಕ್ ಆಗ್ತದೆ, ಯಾವ ರೀತಿ ನಮ್ಗೆ ಕೆಲಸ ಮಾಡ್ತದೆ. ಸೊ ಇದು ಮೀಡಿಯಾ ಪಬ್ಲಿಕೇಶನ್ ಅವರು ಕೊಟ್ಟದ್ದು ಒಂದು ಚಿತ್ರ. ಆಲ್ reproducible activities, body organizing, working together, body system, skeleton, muscular, circulatory, digestive, respiratory, excretory, nervous, endocrine. ಅಂದ್ರೆ 11 ರೀತಿಯ ಸಿಸ್ಟಮ್ಗಳು ನಮ್ಮ ಬಾಡಿಯಲ್ಲಿದೆ. ಎಲ್ಲಾ ಸಿಸ್ಟಮ್ಗಳು ವರ್ಕ್ ಆಗ್ಬೇಕು, ಒಂದೆರಡಲ್ಲ. ಆವಾಗ ಮಾತ್ರ ನಾವು ಕರೆಕ್ಟ್ ಇರ್ತೀವಿ ನೋಡಿ. ಹಾಗಾಗಿರೋದ್ರಿಂದ ಎಲ್ಲಾ ಸಿಸ್ಟಮ್ ಅನ್ನ ಕರೆಕ್ಟ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಮ್ಮ ದೇಹಕ್ಕೆ ಏನ್ ಬೇಕೋ ಅದನ್ನ ನಾವು ಕೊಡ್ಬೇಕಾಗಿದೆ. ಕೊಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ಯಾಕಂದ್ರೆ ಬಾಡಿ ಇಮ್ಯೂನ್ ಸಿಸ್ಟಮ್ ಕರೆಕ್ಟ್ ಆಗ್ಬೇಕಲ್ಲ, ಕ್ಲೀನಿಂಗ್ ಮಾಡಬೇಕು, ಡಿಟಾಕ್ಸಿಫಿಕೇಶನ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಮಾಡಬೇಕು, ಎವ್ರಿಥಿಂಗ್. ಸೊ ಏನು ಕಾರಿಗೆ ನಾವು ಏನು ಕರೆಕ್ಟ್ ಆಗಿ ಆಯಿಲ್ ಹಾಕ್ಬೇಕು, ನೀರ್ ಹಾಕ್ಬೇಕು,
ಅಥವಾ ನಿಮ್ಗೆ ಅದಕ್ಕೆ ಏನು ಕೂಲೆಂಟ್ ಹಾಕ್ಬೇಕು, ಟೈರಿಗೆ ಏರ್ ಕರೆಕ್ಟ್ ಇರಬೇಕು. ಅದೇ ತರ ನಮ್ಮ ಬಾಡಿಗೆ ಅದನ್ನ ಕೊಡ್ತಾ ಇರ್ಬೇಕು. ವರ್ಕ್ ಆಗ್ತಾ ಇದೆಯಲ್ಲ, ಕೊಡ್ತಾ ಇರ್ಬೇಕಾಗ್ತದೆ. ಅದು ಡಿಫಿಷಿಯನ್ಸಿ ಆಯ್ತು, ನಮ್ಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒನ್ ಬೈ ಒನ್. ಸೊ ಡೈರೆಕ್ಟ್ ಆಗಿ ಯಾವ ರೀತಿ ನಮ್ಮ ಬಾಡಿ ತಯಾರಾಗಿದೆ ನೋಡೋಣ. ಆರ್ಗನೈಸೇಷನ್ ಆಫ್ ಲೈಫ್. ಸ್ಟಾರ್ಟಿಂಗ್ ಅಲ್ಲಿ ಸೆಲ್, ಸ್ಮಾಲೆಸ್ಟ್ ಯೂನಿಟ್ ದಟ್ ಕ್ಯಾನ್ ಕ್ಯಾರಿ ಔಟ್ ಲೈಫ್ಸ್ ಆಕ್ಟಿವಿಟೀಸ್. ನ್ಯೂಟ್ರಾನ್, ಪ್ರೋಟಾನ್ ಅವೆಲ್ಲ ಮತ್ತೆ ಅದಕ್ಕಿಂತ ಒಂದು ಸೆಲ್ ಸ್ಟಾರ್ಟಿಂಗ್ ಅಲ್ಲಿ, ಅದೆಲ್ಲ ಆದ ನಂತರ ಒಂದು ಜೀವಕೋಶ ಅಂತ ಒಂದು ಹುಟ್ಕೊಂಡ್ಬಿಡ್ತದೆ ಸ್ಟಾರ್ಟಿಂಗ್. ಈ ಜೀವಕೋಶ ಏನಾಗ್ತದೆ, ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರ್ತದೆ. ಮಲ್ಟಿಪಲ್, ಒಂದಿದ್ದು 2, 4, 6, 8 ಆ ರೀತಿಯಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗ್ರೂಪ್ ಆಫ್ ಸೆಲ್ಸ್ ವರ್ಕಿಂಗ್ ಟುಗೆದರ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಜಾಬ್. ಗ್ರೂಪ್ ಆಫ್ ಸೆಲ್ಸ್ ವರ್ಕಿಂಗ್ ಟುಗೆದರ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಜಾಬ್. ಈ ಸೆಲ್ ಇದೆ ನೋಡಿ, ಅದು ಟಿಶ್ಯೂಸ್ ಆಗ್ತದೆ. ಟಿಶ್ಯೂಸ್ ಆಗಿ ಈಗ ಒಂದಷ್ಟು ಟಿಶ್ಯೂಸ್, ಹಾರ್ಟ್ ಟಿಶ್ಯೂಸ್, ಲಿವರ್ ಟಿಶ್ಯೂಸ್, ಕಿಡ್ನಿ ಟಿಶ್ಯೂಸ್, ಐ ಟಿಶ್ಯೂಸ್, ನೋಸ್ ಟಿಶ್ಯೂಸ್, ಇಯರ್ ಟಿಶ್ಯೂಸ್, ಟಿಶ್ಯೂಸ್ಗಳು. ಸೊ ಲೇಟರ್ ಈಗ ಅದು 9 ತಿಂಗಳು ಬೇಕಾಗ್ತದೆ. ಆ ಲೇಟರ್ ಅಲ್ಲಿ ಆ ಟಿಶ್ಯೂಸ್ಗಳು ಒಂದೊಂದೇ ಆರ್ಗನ್, ಡಿಫ್ರೆಂಟ್ ಟೈಪ್ಸ್ ಟಿಶ್ಯೂಸ್. ಅದು ಹೇಗೆ ಮಾಡಿದ ಭಗವಂತನಿಗೆ ಗೊತ್ತುಂಟು, ಅದು ನನಗೆ ಗೊತ್ತಿಲ್ಲ. ಗ್ರೂಪ್ ಆಫ್ ಟಿಶ್ಯೂಸ್ ವರ್ಕಿಂಗ್ ಟುಗೆದರ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಜಾಬ್. ಈ ಟಿಶ್ಯೂಸ್ ಇದೆ, ಎಸ್ಪೆಷಲಿ ಹಾರ್ಟ್ ಅಂತ ತಿಳ್ಕೊಳ್ಳಿ, ಅಥವಾ ಕಿಡ್ನಿ ಅಂತ ತಿಳ್ಕೊಳ್ಳಿ. ಕಿಡ್ನಿಯಲ್ಲಿ ಟಿಶ್ಯೂಸ್ ಆಗ್ತದೆ, ಮತ್ತೆ ಅದು ಕಿಡ್ನಿ ರೆಡಿ ಆಗ್ತದೆ ಅದರಲ್ಲಿ. ಇದು ಅರ್ಥ ಆಯ್ತಂದ್ರೆ ನಿಮ್ಗೆ ಈಸಿ ಅರ್ಥ ಆಗ್ಬಿಡ್ತದೆ. ಗ್ರೂಪ್ ಆಫ್ ಟಿಶ್ಯೂಸ್ ವರ್ಕಿಂಗ್ ಟುಗೆದರ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಜಾಬ್. ಕಿಡ್ನಿ ಕೆಲಸ ಮಾಡ್ತದೆ, ಹಾರ್ಟ್ ಕೆಲಸ ಮಾಡ್ತದೆ, ಬ್ರೈನ್ ಕೆಲಸ ಮಾಡ್ತದೆ, ಕೈ ಕೆಲಸ ಮಾಡ್ತದೆ. ಸೊ ಆರ್ಗನ್ ಸಿಸ್ಟಮ್, ಗ್ರೂಪ್ ಆಫ್ ಆರ್ಗನ್ಸ್ ವರ್ಕಿಂಗ್ ಟುಗೆದರ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಜಾಬ್. ಪರ್ಟಿಕ್ಯುಲರ್ಲಿ ಈಗ ಗ್ರೂಪ್ ಆಫ್ ಆರ್ಗನ್ ಟುಗೆದರ್ ವರ್ಕಿಂಗ್ ಟು ಪರ್ಫಾರ್ಮ್, ಅದು ಕೆಲವು ಟೈಮ್ ಕೆಲವು ಆರ್ಗನ್ಸ್ಗಳು ಒಟ್ಟಾಗಿಯೂ ಕೆಲಸ ಮಾಡ್ತದೆ. ಯಾಕಂದ್ರೆ ಒಂದು ಸ್ಪೆಸಿಫಿಕ್ ಜಾಬ್ ಮಾಡ್ಬೇಕು. ಕೆಲವು ಟೈಮ್ ನಮ್ಮ ಕಿಡ್ನೀಸ್ ಎಲ್ಲ ವೆರಿ ಹೈಲಿ ಡಿಫರೆಂಟ್ ವರ್ಕ್ ಅನ್ನ ಮಾಡ್ತದಂತ. ಅದು ಹೇಗೆ ಮಾಡ್ತದೆ TCM ನವ್ರು ಹೇಳ್ತಾರೆ, ಆ ರೀತಿಯಲ್ಲಿ ಅದು ಕೆಲಸ ಮಾಡ್ತದೆ. ಆರ್ಗನ್ ಸಿಸ್ಟಮ್, ಆರ್ಗ್ಯಾನಿಸಮ್, ಟೋಟಲಿ ಬಾಡಿ. ನಾನು ಯಾವಾಗ್ಲೂ ನಿಮ್ಗೆ ಬಾಡಿ ಬೇರೆ, ಡಿಸೀಸ್ ಬೇರೆ, ರೋಗ ಬೇರೆ, ರೋಗಿ ಬೇರೆ. ಇದು ಬಾಡಿ, ರೋಗಿ ಬಾಡಿ. ಬಾಡಿ ಸರಿ ಇದ್ರೆ ಆ ಬಾಡಿಗೆ ಯಾವ ರೋಗವೂ ಬರುವುದಿಲ್ಲ. ಬಾಡಿ ಸರಿ ಇಲ್ಲ ಅಂದ್ರೆ ಅದಕ್ಕೆ ರೋಗ ಬರ್ತದೆ. ರೋಗಕ್ಕೆ ಬೇರೆ, ಅದು ಡಾಕ್ಟರ್. ನಾವು ಬಾಡಿಯನ್ನ ಕರೆಕ್ಟ್ ಇಟ್ಕೊಳ್ಬಹುದಾ, ಕಾರನ್ನ ಹೇಗೆ ಮೇಂಟೈನ್ ಮಾಡ್ಬೋದು, ಅದೇ ತರ ನಮ್ಮ ಸೆಲ್ ಅನ್ನ, ಟಿಶ್ಯೂಸ್ ಅನ್ನ, ಆರ್ಗನ್ ಸಿಸ್ಟಮ್ ಅನ್ನ ಅಥವಾ ದೇಹವನ್ನ. ಆರ್ಗ್ಯಾನಿಸಮ್ ಕ್ಯಾನ್ ಬಿ ಮೇಡ್ ಆಫ್ ಒನ್ ಸೆಲ್ ಆರ್ ಮೆನಿ ಆರ್ಗನ್ ಸಿಸ್ಟಮ್. ಈ ದೇಹ ಇದೆಯಲ್ಲ, ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಒಂದು ಜೀವಕೋಶ ಇದೆ. ಈ ಒಂದೇ ಒಂದು ಜೀವಕೋಶದಿಂದ ಇದು ಆಗಿದೆ. ಅಂದ್ರೆ ಜೀವಕೋಶ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ. ನಾವು ಜೀವಕೋಶವನ್ನೇ ಟ್ರೀಟ್ ಮಾಡ್ಬೇಕು. ಜೀವಕೋಶ, ಈಗ ಕಣ್ಣಿನ ಜೀವಕೋಶ ಚೆನ್ನಾಗಿ ಕಾಣ್ಬೇಕಾದ್ರೆ ವಿಟಮಿನ್ ಸಿ ಬೇಕು, ಚರ್ಮಕ್ಕೆ ವಿಟಮಿನ್ ಡಿ ಬೇಕು, ನಮ್ಗೆ ಬೋನ್ಸ್ಗೆ ಅಥವಾ ವಿಟಮಿನ್ B12 ಬೇಕು. ಸೊ ಇದೆಲ್ಲ ನಮಗೆ ಗೊತ್ತಿದ್ರೆ ಈಸಿಯಾಗಿ ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಈ ಬಾಡಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ನಾವು ಸೆಲ್ ಅನ್ನ ಕರೆಕ್ಟ್ ಇಡ್ಬೇಕು, ಎಲ್ಲಾ ಸೆಲ್ ಅನ್ನ ಕರೆಕ್ಟ್ ಇಡ್ಬೇಕಂತಾರೋ. ಹೇಗೆ ಇಡುವುದು ನೋಡೋಣ. ಇಲ್ಲಿ ಬನ್ನಿ, ಈಗ ನಿಮ್ಗೆ ಸೆಲ್ ತೋರಿಸಿದ್ದಾರೆ. ಈ ಸೆಲ್ ಇದೆಯಲ್ಲ, ಮಸಲ್ ಸೆಲ್ ಇದೆ, ಬ್ಲಡ್ ಸೆಲ್ ಇದೆ, ಸ್ಪರ್ಮ್ ಸೆಲ್ ಇದೆ, ನರ್ವ್ ಸೆಲ್ ಇದೆ, ಸ್ಕಿನ್ ಸೆಲ್ ಇದೆ. ಒಟ್ಟಿಗೆ ಎಷ್ಟು ಟೈಪ್ ಸೆಲ್ ಇದೆ? ಸಾಧಾರಣ ಹೇಳ್ತಾರೆ 216, 200 ಅಂತ, ಈಗ 216 ವರೆಗಿದೆ ಅಂತ ಹೇಳ್ತಾರೆ. 216 ಟೈಪ್ಸ್ ಆಫ್ ಸೆಲ್. ಒಂದೊಂದು ಸೆಲ್ಗಳು ಒಂದೊಂದು ಕೆಲಸ, ಬೇರೆ ಬೇರೆ ಕೆಲಸ. ಹಾರ್ಟ್ ಸೆಲ್ ಹಾರ್ಟ್ ಕೆಲಸ ಮಾಡ್ತದೆ, ಲಂಗ್ಸ್ ಕೆಲಸ ಮಾಡ್ತದೆ, ಕಣ್ಣು ಸೆಲ್ ಕಣ್ಣಿನ ಕೆಲಸ ಮಾಡ್ತದೆ, ಹೇರ್ ಸೆಲ್ ಹೆಲ್ತ್ ಕೆಲಸ ಮಾಡ್ತದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಅನ್ಇಮ್ಯಾಜಿನೇಷನ್. ಅಷ್ಟು ತರ ಸೆಲ್ಗಳು, ಬೇರೆ ಬೇರೆ ಸೆಲ್ಗಳು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಹಾಗಿದ್ರೆ ಈ ಸೆಲ್ಗೆ ನೋಡಿ ಬೇರೆ ಬೇರೆ ಕಲರ್ ಇದೆ, ಬೇರೆ ಬೇರೆ ಆಕಾರಗಳು ಇದೆ. ಆಕಾರ ಬೇರೆ, ಕಲರ್ ಬೇರೆ, ವರ್ಕ್ ಬೇರೆ. ಆದ್ರೆ ಒಂದ್ ಇಸ್ ಸೇಮ್. ಯಾವ್ದದು ಸೇಮ್? ಯಾರಾದ್ರೂ ಹೇಳ್ಬಹುದಾ?
ಸೇಮ್ ಇದೆ ನೋಡಿ, ಕಲರ್ ಬೇರೆ ಕಾಣ್ತಾ ಇದೆ ಜೀವಕೋಶ, ಅದಕ್ಕೆ ಸೈಜು ಬೇರೆ ಬೇರೆ ಕಾಣ್ತಾ ಇದೆ, ಅದರ ವರ್ಕು ಬೇರೆ ಬೇರೆ ಇದೆ, ಆದ್ರೆ ಒನ್ ಈಸ್ ಸೇಮ್. ವಾಟ್ ಈಸ್ ಸೇಮ್? ಎಲ್ಲಾ ಜೀವಕೋಶಗಳಿಗೆ ಏನ್ ಬೇಕು? ಆಮ್ಲಜನಕ ಬೇಕು. ಆಮ್ಲಜನಕ ಇಲ್ಲದ್ರೆ ಸೆಲ್ ಡೆಡ್ ಆಗ್ಬಿಡ್ತದೆ. ಎಲ್ಲಾ ಜೀವಕೋಶಗಳಿಗೂ ನ್ಯೂಟ್ರಿಷನ್ ಬೇಕು. ನಮ್ಗೆ ಪೌಷ್ಟಿಕ ಆಹಾರ ಅಂತ ಹೇಳ್ತೀವಿ, ನ್ಯೂಟ್ರಿಷನ್ ಬೇಕಾಗ್ತದೆ. ಏನ್ ಬೇಕು? ಮತ್ತೆ ಆಮ್ಲಜನಕ ಬೇಕು. ಏನ್ ಬೇಕು? ಮತ್ತೆ ನೀರ್ ಬೇಕು. ಇದು ಎಲ್ಲಾ ಜೀವಕೋಶಕ್ಕೂ ಕಾಮನ್ ಇದೆ ನೋಡಿ. ಏನಾದ್ರೂ ಒಂದು ಜೀವಕೋಶಕ್ಕೆ ನಿಮ್ಗೆ ಅದು ಸಿಗ್ಲಿಲ್ಲ ಅಂದ್ರೆ ಆ ಜೀವಕೋಶ ಕೆಲಸ ಮಾಡೋದಿಲ್ಲ. ಸೊ ಆದ್ರಿಂದ ಪ್ರತಿಯೊಂದು ಜೀವಕೋಶಕ್ಕೂ ಇದು 3 ತಿಂಗ್ ನೆನ್ಪಿಟ್ಕೊಳ್ಳಿ. ಆಮ್ಲಜನಕ ಬೇಕು, 2 ಎಸೆನ್ಷಿಯಲ್ ಥಿಂಗ್ಸ್ ಕೊಟ್ಟಿದ್ದಾರೆ, ನೀರು ಒಂದು ಸೇರ್ಸ್ಕೊಂಡು. ಎಸೆನ್ಷಿಯಲ್ ಥಿಂಗ್ಸ್ ಅಂತ ಹೇಳಿದ್ರೆ ಗಾಳಿ ಇಲ್ಲ ಅಂದ್ರೆ ನಾವು ಬದುಕುದೇ ಇಲ್ಲ. ನೆಕ್ಸ್ಟ್ ಆಹಾರ ನಮ್ಗೆ ಕೊಡ್ಬೇಕು, ಅದರ ಜೊತೆಗೆ ಆಹಾರ ಜೊತೆಗೇನೆ ನೀರು ಸೇರ್ಸ್ಕೊಂಡ್ರೆ ನೀರು ಸಹ ನಮ್ಗೆ ಇಂಪಾರ್ಟೆಂಟ್ ಇದೆ. ಈ 3 ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅವರ್ ಬಾಡಿ. ಓಕೆ, ನೆಕ್ಸ್ಟ್ ಬೇಸಿಕ್ ವರ್ಕಿಂಗ್ ಆಫ್ ಸೆಲ್ಫ್ ಆರ್ ಸರ್ವೈವಲ್. ಈ ಜೀವಕೋಶ ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಆಕ್ಸಿಜನ್ ಕೊಡ್ತಾ ಉಸಿರಾಡ್ತಾ ಇರ್ತೀವಿ, ನಾವು ಊಟ ಮಾಡ್ತೀವಿ, ಗ್ಲೂಕೋಸ್ ಒಳಗಡೆ ಹೋಗ್ತಾ ಇರ್ತದೆ, ಎನರ್ಜಿ ಬಿಡುಗಡೆ ಆಗ್ತದೆ, ಬೇಕಾದಷ್ಟು ನೀರನ್ನ ನಾವು ತಗೊಳ್ತೀವಿ. ಆ ನೀರು ತಗೊಂಡು ನಂತರ ಏನು ನಮ್ಗೆ ಬೇಡದಿದ್ದು ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೂಗಿನ ಮೂಲಕ ಹೋಗ್ತದೆ, ಅಥವಾ ಬೇಡದಿದ್ದೆಲ್ಲ ನಮ್ಗೆ ಆನಸ್ ಮೂಲಕ ನಾವು ಅದನ್ನ ಡಿಟಾಕ್ಸಿಫಿಕೇಶನ್ ಆಗ್ತದೆ. ಇದು ಆದ್ರೆ ನಮ್ಮ ಸೆಲ್ ಸರ್ವೈವಲ್ ಚೆನ್ನಾಗಿರ್ತದಂತ. ಇದನ್ನ ನಾವು ಕರೆಕ್ಟ್ ಕೊಡ್ತಾ ಇದೀವ ಅಂತ ನಮಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ಯಾಕೆಂದ್ರೆ ನಾವು ಸಿಕ್ಕಿದ್ದು ಊಟ ಮಾಡ್ತೀವಿ, ಗಾಳಿ ತಗೊಳ್ತೀವಿ, ನಮ್ಮ ಬಾಡಿಗೆ ಏನ್ ಹೋಗ್ತದೋ ನಮಗೆ ಗೊತ್ತಿರೋದಿಲ್ಲ. ಸೊ ಈಗ ನಾವು ಅದನ್ನ ಯೋಚನೆ ಮಾಡ್ಬೇಕು, ಸ್ವಲ್ಪ ಆದ್ರೂ ಸಫಿಷಿಯಂಟ್ ಆಕ್ಸಿಜನ್ ಇದೆಯಾ, ಗ್ಲೂಕೋಸ್ ಇದೆಯಾ, ನೀರು ಹೋಗ್ತಾ ಇದೆಯಾ, ಆವಾಗ ಕರೆಕ್ಟ್ ಆಗಿ ಕೆಲಸ ಆಗ್ತದೆ. ಇಂಪಾರ್ಟೆನ್ಸ್ ಆಫ್ ಬ್ಲಡ್, ನಾನು ಆವಾಗ ಬ್ಲಡ್ ಬಗ್ಗೆ ಸ್ವಲ್ಪ ಹೇಳಿದೆ ನಿಮ್ಗೆ. ಬ್ಲಡ್ ಏನಾಗ್ತದೆ ಅಂತ, ಕೆಲಸ ಮಾಡ್ತೇವೆ. ಬ್ಲಡ್ ಏನಾಗ್ತದೆ? ಬ್ಲಡ್ ನಿಮ್ಗೆ ವೇರಿಯೇಷನ್ ಆಗ್ತದೆ, ಚೇಂಜಸ್ ಆಗ್ತದೆ, ಬ್ಲಡ್ ಮಲಿನ ಆಗ್ತದೆ, ಬ್ಲಡ್ ಥಿಕ್ನೆಸ್ ಆಗ್ತದೆ. ಅದರಿಂದ ಮೇನ್ ಪ್ರಾಬ್ಲಮ್. ಸೊ ಆದ್ರಿಂದ ಅದಕ್ಕೆ ಏನ್ ಬೇಕು? ನಮ್ಗೆ ಬ್ಲಡ್ಗೆ ಆಕ್ಸಿಜನ್ ಕೊಡಬೇಕು, ನ್ಯೂಟ್ರಿಷನ್ ಕೊಡಬೇಕು. ಆಕ್ಸಿಜನ್ ನ್ಯೂಟ್ರಿಷನ್ ನಾವು ಯಾವಾಗ ಕೊಡ್ತೀವಿ ಸರಿಯಾಗಿ, ಬಾಡಿಯಲ್ಲಿದ್ದು ಕಾರ್ಬನ್ ಡೈಆಕ್ಸೈಡ್ ಅದು ಬೇಡ, ಅದು ಹೊರಗೆ ಹೋಗ್ತದೆ, ಅಥವಾ ನಮ್ಗೆ ವೇಸ್ಟ್ ಬಾಡಿಯಿಂದ ಹೊರಗೆ ಹೋಗ್ತದೆ, ಕ್ಲೀನ್ ಆಗಿ ಹೊರಗಡೆ ಹೋಗ್ತದೆ. ಸೊ ಇದು ಕೊಡದೇ ಇದ್ದಾಗ ಏನಾಗ್ತದೆ? ಅದು ಬಾಡಿಯಲ್ಲೇ ಉಳಿದು ಬಿಡ್ತದೆ. ಸೊ ಹಾಗಾಗಿ ಯಾಕೆ ನಮ್ಗೆ ಡಿಎಕ್ಸನ್ ಬೇಕು, ಅಥವಾ ನಿಮ್ಗೆ ನ್ಯೂಟ್ರಿಷನ್ ಬೇಕು, ಅಥವಾ ಆಂಟಿ ಆಕ್ಸಿಡೆಂಟ್ ಬೇಕು, ಅಥವಾ ಪೈಟೋ ನ್ಯೂಟ್ರಿಯೆಂಟ್ಸ್ ಬೇಕು, ಅಥವಾ ಪಾಲಿಸ್ಯಾಕರೈಡ್ ಬೇಕು, ಅಥವಾ ನ್ಯಾಚುರಲ್ ಜರ್ಮೇನಿಯನ್ ಬೇಕು, ಅಡಿನೋಸಿನ್ ಯಾಕೆ ಕೊಡಬೇಕು ನಾವು, ಟ್ರೈಟರ್ಪಿನಾಯ್ಡ್ಸ್ ಯಾಕೆ ಕೊಡಬೇಕು? ಇದಕ್ಕೋಸ್ಕರನೇ ಆ ಬಾಡಿಯಲ್ಲಿದ್ದ ಮಲಿನವಾದ ಅದನ್ನ ಹೊರಗೆ ಹಾಕಬೇಕು. ಬಾಡಿಯಲ್ಲಿ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯ ಇಲ್ಲ, ಅದನ್ನು ಹೊರಗೆ ಹಾಕಬೇಕು ಅಂತ ಹೇಳಿದ್ರೆ ನಮ್ಗೆ ಇದನ್ನ ನಾವು ಕೊಡ್ಬೇಕಾಗ್ತದೆ. ಬ್ಲಡ್ ವೆಸಲ್ಸ್, ಸೆಲ್ ಟೇಕ್ಸ್ ಆಕ್ಸಿಜನ್ ಅಂಡ್ ನ್ಯೂಟ್ರಿಷನ್ ಫ್ರಮ್ ದ ಸೆಲ್. ಬಾಡಿಗೆ ಏನ್ ಬೇಕು? ಈಗ ಆಕ್ಸಿಜನ್ ಬೇಕು. ಆಕ್ಸಿಜನ್ ನಾವು ಉಸಿರಾಡ್ತೀವಲ್ಲ, ಹೋಗಿ ನಿಮ್ಗೆ ಫಿಲ್ಟರ್ ಆಗಿ ಹಾರ್ಟ್ ಅಲ್ಲಿ ಅಲ್ಲಿಂದ ಬ್ಲಡ್ಗೆ ಹೋಗ್ಬಿಡ್ತದೆ, ಎಲ್ಲಾ ಜೀವಕೋಶಕ್ಕೆ ಹೋಗ್ತದೆ. ನ್ಯೂಟ್ರಿಷನ್ ಕೂಡ ಹೊಟ್ಟೆಯಲ್ಲಿ ಜೀರ್ಣ ಆದ ನಂತರ ಅದು ಬ್ಲಡ್ಗೆ ಹೋಗಿ ಬ್ಲಡ್ ಮುಖಾಂತರ ಎಲ್ಲಾ ಜೀವಕೋಶಕ್ಕೆ ಹೋಗ್ತದೆ. ಆದ್ರೆ ಹೋಗ್ತದೋ ಇಲ್ಲ ಅಂತ ಯಾರಿಗೆ ಗೊತ್ತಿದೆ? ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ವಾತಾವರಣ ಆ ತರ ಇದೆ, ನಮ್ಮ ಆಹಾರ ಆ ತರ ಇದೆ. ಅದರಿಂದ ಬ್ಲಡ್ಗೆ ಏನ್ ಬೇಕು ಅದನ್ನ ನಾವು ಕರೆಕ್ಟ್ ಆಗಿ ಕೊಟ್ರೆ ನಾವು ಆರಾಮಿರ್ತೀವಿ, ಏನು ತೊಂದರೆ ಆಗದೆ ಇರ್ತೀವಿ. ಸೊ ಅದರಿಂದ ಅದನ್ನ ನಾವು ಕೊಡಬೇಕಾಗಿದೆ. ಸೊ ಈಗ ಪುನಃ ನಾವು ಕಾನ್ಸೆಪ್ಟಿಗೆ ಬರೋಣ, ಹೆಲ್ದಿ ಸೆಲ್ ಕಾನ್ಸೆಪ್ಟ್. ಹೆಲ್ದಿ ಸೆಲ್ಸ್, ಹೆಲ್ದಿ ಬಾಡಿ. ಆರೋಗ್ಯವಂತ ಜೀವಕೋಶ, ಆರೋಗ್ಯವಂತ ದೇಹ. ಅನಾರೋಗ್ಯವಂತ ಜೀವಕೋಶ, ತಲೆನೋವು ಬಂತು, ಅನಾರೋಗ್ಯವಂತ ಜೀವಕೋಶ ಆಗಿದೆ. ಎಲ್ಲಾಗಿದೆಯೋ ಗೊತ್ತಿಲ್ಲ, ನಿಮ್ಗೆ ತಲೆನೋವು ಮುಖಾಂತರ ಹೇಳ್ತದೆ. ನಿಮ್ಗೆ ಶೀತ ಆಗಿರ್ಬೋದು, ಜ್ವರ ಬಂದಿರ್ಬೋದು, ನೆಗಡಿ ಆಗಿರ್ಬೋದು, ಅಥವಾ ನಿಮ್ಗೆ ಎಲ್ಲೋ ಬಿದ್ದು ನೋವಾಗಿರ್ಬೋದು, ಯಾವುದೋ ಗೊತ್ತಿಲ್ಲ, ಬಟ್ ಮೈಂಡ್ ಹೇಳ್ತದೆ ಇಮಿಡಿಯೇಟ್ ತಲೆನೋವು ಬರುವುದು ಅಥವಾ ಆಗ್ತದೆ.
ಅನ್ಹೆಲ್ದಿ ಸೆಲ್ ಡಿಸೀಸ್ ಅಂಡ್ ಡೆತ್ ನೆನ್ಪಿಟ್ಕೊಳ್ಳಿ. ಸೆಲ್ ಹೆಲ್ದಿ, ಬಾಡಿ ಹೆಲ್ದಿ. ಸೆಲ್ ಅನ್ಹೆಲ್ದಿ, ಬಾಡಿ ಅನ್ಹೆಲ್ದಿ. ಸೆಲ್ ಇಲ್, ಬಾಡಿ ಇಲ್. ಸೆಲ್ ಡೆಡ್, ಬಾಡಿ ಡೆಡ್. ಕೆಲವರಿಗೆ ಎಷ್ಟೋ ಜನ ಗ್ಯಾಂಗ್ರೀನ್ ಆಗಿರ್ತದೆ, ನೋಡಿದ್ರ ನೀವು? ಕಾಲ್ ಕಟ್ ಮಾಡಿರ್ತದೆ. ಯಾಕೆಂದ್ರೆ ಸೆಲ್ ಡೆಡ್. ಡೆಡ್ ಸೆಲ್ ಅನ್ನ ಬಾಡಿಯಲ್ಲಿ ಟ್ರೈನ್ ಆಗ್ತದೆ, ಅದು ಮೇಲೆ ಬರ್ತದೆ, ಇನ್ನೊಂದು ಸೆಲ್ ಅನ್ನ ಡೆಡ್ ಮಾಡ್ತದೆ, ಅದಕ್ಕೆ ಕಾಲನ್ನೇ ಕಟ್ ಮಾಡಿಬಿಡ್ತಾರೆ, ಆಂಪುಟೇಷನ್ ಮಾಡಿಬಿಡ್ತಾರೆ. ಯು ಹ್ಯಾವ್ ಟು ಥಿಂಕ್ ಸೀರಿಯಸ್ಲಿ. ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ದಿಸ್ ಇಸ್ ನಾನು ಏನು ನಿಮ್ಗೆ ಇದು ಹೇಳೋದಿಲ್ಲ, ಇದು ಸೈಂಟಿಫಿಕಲಿ ಪ್ರೂವ್ ಇರೋದು ಹೇಳ್ತಾ ಇರೋದು ನಾನು. ಇಟ್ ಇಸ್ ಎ ಸೈಂಟಿಫಿಕಲಿ ಪ್ರೂವ್ಡ್. ಎವ್ರಿಥಿಂಗ್ ಇಸ್ ಪ್ರೂವ್ಡ್. ಬ್ರೈನ್ ಸೆಲ್ಲಿಗೆ ನೀವು ಸಫಿಶಿಯಂಟ್ ಆಕ್ಸಿಜನ್ ಕೊಡಬೇಕು, ನ್ಯೂಟ್ರಿಷನ್ ಕೊಡು, ಸಫಿಶಿಯಂಟ್ ನೀರು ಕೊಡ್ಬೇಕು ನೋಡಿ. ಬೋನ್ ಸೆಲ್ಲಿಗೂ ಸಾರ್ಸಿ, ಬೋನಿಗೆ ಏನ್ ಬೇಕು ನೀವು ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಹೈಯೆಸ್ಟ್ ಕೊಡ್ಬೇಕಾಗ್ತದೆ. ಅದು ಕೊಡ್ಲಿಲ್ಲ ಅಂದ್ರೆ ಬೋನ್ ವೀಕ್ ಆಗ್ತದೆ. ಹಾಗೇನೆ ಪ್ಯಾಂಕ್ರಿಯಾಸ್ ಸೆಲ್ಸ್, ಲಿವರ್ ಸೆಲ್ಸ್, ಸ್ಕಿನ್ ಸೆಲ್ಸ್ ಅಂಡ್ ಬ್ಲಡ್ ಸೆಲ್ಸ್. ಈ ಸೆಲ್ಗೆ ಏನ್ ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. H2O ವಾಟರ್, ನೀರ್ ಬೇಕು ನಮ್ಗೆ ಸೆಲ್ಲಿಗೆ. O2 ಆಕ್ಸಿಜನ್ ಬೇಕು ನಮ್ ಜೀವಕೋಶಕ್ಕೆ. ಆಮೇಲೆ ಏನ್ ಬೇಕು? ನ್ಯೂಟ್ರಿಯೆಂಟ್ಸ್ ಬೇಕು. ಆಮೇಲೆ ಸನ್ಲೈಟ್ ಬೇಕು. ಹೊರಗೆ ಹೋಗುದಿಲ್ಲ ಜನ ಇವತ್ತು. AC ಟು AC ಅಂತ, ಮನೆ AC ಟು ಕಾರ್, AC ಟು ಆಫೀಸ್ AC, ಆಫೀಸು ಮತ್ತೆ ಬಿಗ್ ಬಜಾರ್ ಅಲ್ಲಿ AC. ಎಲ್ಲಿದೆ ಸನ್ಲೈಟ್? ಸೂರ್ಯ ಪಾಪ ಬೆಳಿಗ್ಗೆಯಿಂದ ನಮಗೋಸ್ಕರ 12 ಗಂಟೆ ಆರಾಮ್ ಬರ್ತಾನೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತಾದ್ರೂ ಇರಿ ಅಂತ. ಆದ್ರೆ ಜನರಿಗೆ ಟೈಮ್ ಇಲ್ಲ. ಟೈಮ್ ಇದ್ರೂ ಕೂಡ ಏನೋ ಮೈಂಡ್ ಅಲ್ಲಿ ಬಂದಿರ್ತದೆ, ನೋ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಯಾವಾಗ ಗೊತ್ತಾಗೋದು? ಗ್ಯಾರೇಜ್ ಹೋದಾಗ. ಅಷ್ಟೋ ತನಕ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿರೋದ್ರಿಂದ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಆಕ್ಸಿಜನ್ ನಮ್ಮ ಸೆಲ್ಲಿಗೆ ಬೇಕು, ಸನ್ಲೈಟ್ ಬೇಕು, ವಾಟರ್ ಬೇಕು, ನ್ಯೂಟ್ರಿಯೆಂಟ್ ಬೇಕು. ಇದಿಷ್ಟು ನೀವು ಕರೆಕ್ಟ್ ಆಗಿ ಕೊಟ್ಟಿದ್ದೆ ಆದ್ರೆ ನಮ್ಮ ಎಲ್ಲಾ ಜೀವಕೋಶಗಳು ನೋಡಿ ಆನಂದವಾಗಿ, ಹ್ಯಾಪಿಯಾಗಿ, ಏನ್ ಹೇಳ್ತಾರೆ, ಲವಲವಿಕೆಯಿಂದ ಇರ್ತದೆ. ಆಕ್ಟಿವಿಟಿ ಎಲ್ಲ ಫುಲ್ ಲವಲವಿಕೆ. ಇಲ್ಲಾಂದ್ರೆ ನೋಡಿ ಎಷ್ಟೋ ಜನ ನೋಡಿ ಅದು ಆಕ್ಟಿವ್ ಇರೋದಿಲ್ಲ, ನಿದ್ರೆ ಸರಿ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಬ್ಯಾಕ್ ಪೇನು, ಜಾಯಿಂಟ್ ಪೇನು, ಮೋಷನ್ ಹೋಗುದಿಲ್ಲ, ಯೂರಿನ್ ಪ್ರಾಬ್ಲಮ್ಮು. ಯಾಕೆಂತ ಹೇಳಿದ್ರೆ ಆ ಜೀವಕೋಶಕ್ಕೆ ಆಕ್ಸಿಜನ್ ಸರಿ ಇಲ್ಲ, ಅಥವಾ ಸರಿ ನೀರು ಕೊಡ್ಲಿಲ್ಲ, ಸನ್ಲೈಟ್ ಇಲ್ಲ, ನ್ಯೂಟ್ರಿಯೆಂಟ್ಸ್ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ 216 ಟೈಪ್ ಆಫ್ ಸೆಲ್, 70 ಟ್ರಿಲಿಯನ್ ಬಾಡಿ ಸೆಲ್. ನೆನ್ಪಿಟ್ಕೊಳ್ಳಿ ಬೇಕಾದ್ರೆ, 70 ಟ್ರಿಲಿಯನ್, ನಾಟ್ ಮಿಲಿಯನ್, ನಾಟ್ ಬಿಲಿಯನ್, ಟ್ರಿಲಿಯನ್ ಸೆಲ್ಸ್ ಇದೆ. 70 ಟ್ರಿಲಿಯನ್ ಸೆಲ್ಸ್ ಬಾಡಿ. 216 ಟೈಪ್ ಇದೆ ನೋಡಿ, 216 ಟೈಪ್ ಇದೆ. ನಾನು ಆಗ್ಲೇ ಹೇಳಿದಲ್ಲ, ಕಲರ್ ಬೇರೆ, ಆಕಾರ ಬೇರೆ, ಕೆಲಸ ಬೇರೆ, ಬಟ್ ಒನ್ ಸೇಮ್ ಅಂತ ಹೇಳಿದ್ರೆ ಆಕ್ಸಿಜನ್ ಕೊಡ್ಬೇಕು, H2O ಕೊಡ್ಬೇಕು, ನೀರ್ ಬೇಕು, ಸನ್ಲೈಟ್ ಬೇಕು, ಇದು ಸೇಮ್ ಎಲ್ಲಾ ಜೀವಕೋಶಕ್ಕೂ ಸೇಮ್. ಅದನ್ನ ಕೊಟ್ಬಿಟ್ರೆ ನಮ್ಮ ಜೀವಕೋಶ ಹೆಲ್ದಿ ಆಗಿರ್ತೀವಿ, ನಾವು ಹೆಲ್ದಿ ಆಗಿರ್ತೀವಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಸ್ಪಿಟ್ಲು, ಡಾಕ್ಟ್ರು, ಡ್ರಗ್ಗು ಅಗತ್ಯನೇ ಇಲ್ಲ, ಹೆಲ್ದಿ ಆಗಿರ್ಬೋದು. ಸೊ ಹಾಗಾಗಿ ಇವತ್ತೀಗ 8 ಆಯ್ತು. ಇವತ್ತಿಗೆ ಫಸ್ಟ್ ಪಾರ್ಟ್ ಮುಗಿಸ್ಬೇಡ, ಸೆಕೆಂಡ್ ಪಾರ್ಟ್ ನಾಳೆ ನೋಡೋಣ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ನಿಮ್ಗೆ ಕೇಳುದಿದ್ರೆ ನೀವೀಗ ಕೇಳ್ಬೋದು, ಅಥವಾ ನಿಮ್ಮ ಏನು ಅರ್ಥ ಆಗ್ಲಿಲ್ಲ ನೀವು ಅರ್ಥ ಮಾಡ್ಬೋದು, ಮಾಡಿಸ್ಬೋದು, ಪುನಃ ಟ್ರೈ ಮಾಡ್ಬೋದು. ಹೋಗಿ ಶ್ರೀಧರ್ ಮೂರ್ತಿ ಅವರೇ ಹೇಳಿ, ಮಾತಾಡಿ. ಹಲೋ, ಹಾ ಹೇಳಿ. ಬಹಳ ಅದ್ಭುತವಾಗಿದ್ದು ಸರ್. ಇದು ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ ಸರ್ ಇದನ್ನ? ನೋಡಿ, ಯೂಟ್ಯೂಬ್ ಅಲ್ಲಿ ನಾನು ಹಾಕ್ಬೋದು, ಆದ್ರೆ ಜನರಿಗೆ ಅರ್ಥನೇ ಆಗ್ಲಿಲ್ಲ ಅಂದ್ರೆ ಯೂಟ್ಯೂಬಿಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದನ್ನ ಕರೆಕ್ಟ್ ಆಗಿ ಬಿಡಿಸಿ ನಾವು ಹೇಳ್ಬೇಕು. ನಾನೇನ್ ತೊಂದ್ರೆ ಇಲ್ಲ, ಇದು ರೆಕಾರ್ಡ್ ಆಗಿದೆ, ಪಾರ್ಟ್ 1 ಅಲ್ಲಿ ಬಂದತೆ, ರೆಕಾರ್ಡ್ ಆಗಿದೆ ನಿಮ್ಗೆ ಯೂಟ್ಯೂಬ್. ಬಟ್ ಇದನ್ನ ನೀವಾದ್ರೂ ಅಟ್ಲೀಸ್ಟ್ ಒಂದು 10 ಸಲ ಕೇಳ್ಬೇಕಾಗ್ತದೆ. ಅದಕ್ಕೆ ಸರ್, ಅದನ್ನ ನಾವು ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಇದು ಒಂದು ಸಲಕ್ಕೆ ನೀವು ಹೇಳಿದಾಗೆ ಒಂದೇ ಸಲಕ್ಕೆ ಅರ್ಥ ಆಗೋ ಸಬ್ಜೆಕ್ಟ್ ಅಲ್ಲ ಸರ್. ಇದು ತುಂಬಾ ಡಿಫಿಕಲ್ಟ್ ಇದೆ. ಇದನ್ನ ತಿಳ್ಕೊಂಡು ನಾವು ಜನರಿಗೆ ಇದನ್ನ ಅರ್ಥ ಮಾಡಿಸ್ಬೇಕಾದ್ರೆ ನಾವು ಮನನ ಮಾಡ್ಕೊಳ್ಬೇಕು ಇದನ್ನ. ಡೆಫಿನೆಟ್ಲಿ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ ಶ್ರೀಧರ್ ಮೂರ್ತಿ ಅವರೇ, ದಯವಿಟ್ಟು ಸರ್, ಕಳಿಸ್ತೀನಿ. ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್, ತುಂಬಾ ಚೆನ್ನಾಗಿದೆ. ಕಂಪ್ಯಾರಿಸನ್ಸ್ ಇದೆಯಲ್ಲ ತುಂಬಾ ಅದ್ಭುತವಾಗಿದೆ ಸರ್.
ನಾನು ಹೇಳುದು ನೋಡಿ, ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ ಇದೆ. ಯಾಕಂದ್ರೆ ಜನ ನೋಡಿ ಕಾಯಿಲೆ ಬಂದ್ರು ಡಾಕ್ಟರ್ ಇದಾರೆ ಅಂತ ಹೇಳ್ತಾರೆ. ಯಾಕೆ ಕಾಯಿಲೆ ಬಂದಿದೆ ಅದ್ರ ಬಗ್ಗೆ ಥಿಂಕೇ ಮಾಡೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈವನ್ ನನಗೆ ಫಾರಿನ್ ಕಂಟ್ರೀಸ್ ನಲ್ಲಿ ಜ್ವರ ಬಂದ್ರೆ ಅವ್ರು ಹೇಳ್ತಾರೆ ಜಸ್ಟ್ ವೆಯ್ಟ್ ಅಪ್ ಟು ನಿಮ್ಗೆ 6 ದಿನ ವೆಯ್ಟ್ ಮಾಡಿ ಅಂತಾರಂತೆ. ಆಂಟಿಬಯೋಟಿಕ್ ಯಾವ್ದು ಕೊಡೋದಿಲ್ಲ ಅಲ್ಲಿ, ಜಸ್ಟ್ ವೆಯ್ಟ್ ಮಾಡಿ. ಯಾವ್ದಕ್ಕೋಸ್ಕರ ಬಂದಿದ್ದೇನೆ, ಅಥವಾ ನಿಮ್ಗೆ ಸುಮ್ಮನೆ ವೆದರ್ ಚೇಂಜ್ ಆದಾಗ ಜ್ವರ ಬರ್ಬೋದು. ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್, ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಜ್ವರ ಬಂದಿರ್ತದೆ. ಹಾಗಾಗಿ ಮಾತ್ರ ತಗೊಂಡ್ಬಿಡೋದು ಅದೆಲ್ಲ ಆಗತ್ತೆ. ಇದನ್ನ ಅರ್ಥ ಮಾಡಿಸ್ಬೇಕು ಸರ್ ಜನಕ್ಕೆ. ಕರೆಕ್ಟ್. ವೈ ದ ಬಾಡಿ ಇಸ್ ರಿಕ್ವೈರ್ಡ್, ಈ ಸೆಲ್ಸ್ ಗಳನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಟೋಟಲಿ ಇಸ್ ನಾಟ್ ಓನ್ಲಿ ಜನರಲ್ ನಾಲೆಡ್ಜ್, ಇದು ಎಲ್ಲಾರು ತಿಳ್ಕೋಬೇಕಾದಂತ ಒಂದು ಸಬ್ಜೆಕ್ಟ್ ಸರ್ ಇದು. ಓಕೆ, ಥ್ಯಾಂಕ್ ಯು. ಓಕೆ, ಕಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎನಿಬಡಿ ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ಬೋದು. ಎನಿಬಡಿ? ಓಕೆ, ಯಾರು ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಿದೆ ಅನ್ಸ್ಕೊಂಡಿದೀನಿ. ಇನ್ನು ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಅದೇ ಸರ್, ಜನರಿಗೆ ರೋಗ ಬೇರೆ ರೋಗಿ ಬೇರೆ ಅಂತ ತಿಳಿಸೋದೇ ನಮ್ಮ ಕೆಲಸ ಸರ್. ನಮ್ಮ ಹೋಮ್ ಮೀಟಿಂಗ್ಸು, ನಮ್ಮ ಪ್ರೆಸೆಂಟೇಶನ್ಸ್ ಅಲ್ಲೆಲ್ಲ ಅಷ್ಟು ಮಾಡಿದ್ರು ಕೂಡ ಯಾರದು ಒಬ್ರದು ಅಥವಾ ಇಬ್ರದು ಮೈಂಡ್ ಓಪನ್ ಆಗ್ತದೆ. ಅಷ್ಟು ಓಪನ್ ಆದ್ರೆ ಸಾಕು ಮೇಡಮ್. ನೀವು ಸಾರ್ಥಕ. ನಾವು 1,000 ಹೇಳಿದ್ರೆ 1,000ದಲ್ಲಿ ಒಬ್ಬರ ಮೈಂಡು ಕೆಲವು ಟೈಮ್ ಓಪನ್ ಆಗೋದಿಲ್ಲ. ಆಸ್ಪತ್ರೆ ಇದೆ, ಡಾಕ್ಟರ್ ಇದೆ, ಡ್ರಗ್ ಇದೆ, ಯಾಕೆ ಸರ್? ಡಾಕ್ಟರ್ ಇದಾರೆ, ಹಾಸ್ಪಿಟಲ್ ಇದೆ, ಅಲ್ಲಿ ಡಾಕ್ಟ್ರಿಂದ ನಾವು ಇಮ್ಯುನಿಟಿಯನ್ನ ಬೈ ಮಾಡಕ್ಕಾಗಲ್ಲ, ಹೆಲ್ತ್ ನ ಬೈ ಮಾಡಕ್ಕಾಗಲ್ಲ, ಮೆಡಿಸಿನ್ಸ್ ನಮ್ಗೆ ಅದನ್ನೆಲ್ಲ ತಂದು ಕೊಡಲ್ಲ ಅಂತ ಎಂತ ಎಜುಕೇಟೆಡ್ಸ್ ಇರ್ಬೋದು ಸರ್, ಅವರು ಬೇಕಾದಾಗಿರ್ಬೋದು, ಅವರಿಗೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರನೇ ಇವತ್ತು ಎಲ್ಲರಿಗೂ ಕೂಡ ಅನಾರೋಗ್ಯ, ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಅಲ್ಲೆಯ. ನಮ್ಗೆ ಆ ಹೆಲ್ತ್ ಎಜುಕೇಶನ್ನೇ ಇಲ್ಲ ಸರ್. ಆದ್ರೆ ನಮ್ಮ ಒಂದು ಸಣ್ಣ ಪ್ರಯತ್ನ ನಡೀತಾನೆ ಇದೆ. ಸೊ ಹಾಗಾಗಿ ನಮ್ಗೆ ಒಂದಿನ ಖಂಡಿತ ಸಕ್ಸಸ್ ಆಗ್ತೇವೆ ಸರ್, ಅದಂತೂ ಗ್ಯಾರಂಟಿ ಇದೆ ನಮ್ಗೆ. ನಾವು ಇನ್ನು ಇದನ್ನೆಲ್ಲ ತಿಳಿತಾ ನಾವು ಇನ್ನು ಮೋರ್ ಪರ್ಫೆಕ್ಟ್, ಮೋರ್ ಸ್ಕಿಲ್ಡ್ ಆಗ್ತೀವಿ ಸರ್. ತುಂಬಾ ಒಳ್ಳೆಯ ಸಬ್ಜೆಕ್ಟ್ ಇವತ್ತು. ಯಾಕೆ ನಾವು ನ್ಯೂಟ್ರಿಯೆಂಟ್ಸ್ ನ ಅಥವಾ DXN ನಾವು ತಿನ್ಬೇಕು, ಹೇಗೆ ಹೆಲ್ದಿ ಆಗಿರ್ಬೇಕು ಅನ್ನೋದು ಬಹಳ ಚೆನ್ನಾಗಿ ನಮ್ಗೆ ಮತ್ತು ಹೆಚ್ಚು ಅರ್ಥ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಸರ್, ಒನ್ ಮೋರ್ ಥಿಂಗ್ ಸರ್. ಮೊನ್ನೆ ನನ್ನ ವೈಫ್ಗೆ ಹುಷಾರಿಲ್ಲ ಅಂತ ಹೇಳಿ ಅಡ್ಮಿಟ್ ಮಾಡಿದಾಗ ಸೀನಿಯರ್ ಗೈನಕಾಲಜಿಸ್ಟ್, ಶಿ ಇಸ್ ಅಬೌಟ್ 80, ಅವ್ರಿಗೆ ಸ್ಪಿರುಲಿನ ಬಗ್ಗೆ ತಗೋಬೋದಾ ಮೇಡಮ್ ಅಂದ್ರೆ, ಸ್ಪಿರುಲಿನ ಅಂದ್ರೆ ಏನು ಅಂತ ಕೇಳಿದ್ರು. ಸೀನಿಯರ್, ನಿಯರ್ಲಿ ಅಬೌಟ್ ಅವ್ರಿಗೆ 60 ವರ್ಷ ಹೆಚ್ಚು ಕಡಿಮೆ, ಅವರು 50 ವರ್ಷ ಗೈನಕಾಲಜಿಸ್ಟ್ ಅವರು. ಸೊ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಸರ್. ನಾನು ಹೇಳಿದ್ರೆ ನಿಮ್ಗೆ ಆಗ ಹೇಳಿದ್ರೆ ನೋಡಿ, ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್. ಯಾಕಂದ್ರೆ ಅವ್ರ ಐಡಿಯಾನೇ ಇಲ್ಲ, ಅವ್ರು ಕಲ್ತಿಲ್ಲ, ಅವರ ಸಬ್ಜೆಕ್ಟೇ ಇಲ್ಲ ಅದು. ಅವರಿಗೆ ನೋಡಿ ಏನಂದ್ರೆ ನಿಮ್ಗೆ ಡಿಫಿಷಿಯನ್ಸಿ ಆಗ್ತದೆ, ಕಮ್ಮಿ ಆದಾಗ ಅದಕ್ಕೆ ಏನು ಮಾತ್ರೆ ಕೊಡೋದಂತ ಗೊತ್ತಿರ್ತದೆ ಅವರಿಗೆ, ಅದನ್ನ ಮಾತ್ರ ಕಲ್ತಿರ್ತಾರೆ. ಅದು ಅವ್ರ ತಪ್ಪಂತ ನಾವ್ ಹೇಳಲಿಕ್ಕೆ ಆಗೋದಿಲ್ಲ, ಅವರ ಸಬ್ಜೆಕ್ಟ್ ಅಲ್ಲೇ ಅದು ಬರುದಿಲ್ಲ. ನಾನು ಹೇಳಿಲ್ಲ, ಆರೋಗ್ಯ ಇಲಾಖೆ ಅವರಿಗೆ ಆಸ್ಪತ್ರೆಗೆ ಗೊತ್ತಿರೋದಿಲ್ಲ, ಆರೋಗ್ಯ ಇಲಾಖೆ ಅದು ಬೇರೆ ಹಾಗೆ. ಓಕೆ, ಥ್ಯಾಂಕ್ ಯು. ಓಕೆ, ಎನಿಬಡಿ? ಸೊ ಯಾಕೆ ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ, ಆದ್ರಿಂದ ಸೀರಿಯಸ್ ಆಗಿ ಥಿಂಕ್ ಮಾಡಿ, ಸೀರಿಯಸ್ ಆಗಿ DXN ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿ, ಯೂಸ್ ಮಾಡಿ, ಬಾಡಿಯನ್ನ ಚೆನ್ನಾಗಿ ಇಟ್ಕೊಳ್ಳಿ, ಬಾಡಿಗೆ ಏನು ಪ್ರಾಬ್ಲಮ್ ಆಗದಾಗೆ ನೋಡ್ಕೊಳ್ಳಿ, ಆವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.